ವಾರ್ತೆಗಳ ಪ್ರಾಯೋಜಕರು AMS Computers Sales and Service 0% EMI Bajaj Finance available. AMS Computers Sales and Service beside SBI Bank Station Road Raichur. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. SR ಗಾರ್ಮೆಂಟ್ಸ್ ಈಗ ರಾಯಚೂರಿನಲ್ಲಿ ಜನವರಿ 15ರಿಂದ ಅದ್ದೂರಿಯಾಗಿ ಪ್ರಾರಂಭಿಸಿದೆ. SR ಗಾರ್ಮೆಂಟ್ಸ್ ಕ್ಲಾಸಿಕ್ ಕಲೆಕ್ಷನ್ಸ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್. ಬಿಸೈಡ್ ವೆಜಿಟೇಬಲ್ ಮಾರ್ಕೆಟ್, ಕ್ಲಾತ್ ಬಜಾರ್, ರಾಯಚೂರು. ಇಂಡಿಯನ್ ಗೋಲ್ಡ್ ಕಂಪನಿ ವಿಳಾಸ ಇಂಡಿಯನ್ ಗೋಲ್ಡ್ ಕಂಪನಿ, ಮೊದಲನೇ ಮಹಡಿ, ಉಮಾ ಹೋಟೆಲ್ ಕಾಂಪ್ಲೆಕ್ಸ್, ಸ್ಟೇಷನ್ ರೋಡ್, ರಾಯಚೂರು. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ. ನಿಮ್ಮ ಕನಸು ನನಸಾಗಿಸಲು ಹಿಂದೆ ಭೇಟಿ ನೀಡಿ. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ, ಸದಾಶಿವನಗರ್, ಯರಮರಸ್ ಬೈಪಾಸ್ ರೋಡ್, ರಾಯಚೂರು. ದ ಲಿವಿಂಗ್ ರೂಮ್. ರಾಯಚೂರಿನಲ್ಲಿ ಹೊಸ ವಿವಿಧ ಬಗೆಯ ಸೋಫಾ ಸೆಟ್ಗಳು ಮತ್ತು ಡೈನಿಂಗ್ ಟೇಬಲ್ಗಳು, ಮನೆಯ ಅಲಂಕಾರಿಕ ಸಲಕರಣೆಗಳು ಸಿಗುತ್ತವೆ. ಅಬೌವ್ ರಾಹಿ ಡಯಾಗ್ನೋಸ್ಟಿಕ್, ಬಿಸೈಡ್ SBI ಬ್ಯಾಂಕ್, ನಿಯರ್ ಗಾಂಧಿ ಚೌಕ್, ರಾಯಚೂರು. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ. ಬೆನ್ LG, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ, ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ರೈತ ವಿರೋಧಿ ಕೃಷಿ ಕಾಯ್ದೆ ರದ್ದಿಗೆ ಒತ್ತಾಯ. ಭಾರತ್ ಬಂದ್ ಬೆಂಬಲಿಸಿ ರೈತ ಸಂಘಟನೆಗಳಿಂದ ಪ್ರತಿಭಟನಾ ರ್ಯಾಲಿ. ಧರ್ಮ ಪರಿಪಾಲನೆಗಾಗಿ ಪಂಚಪೀಠ ಸ್ಥಾಪಿಸಿದ ಕೀರ್ತಿ ಜಗದ್ಗುರು ರೇಣುಕಾಚಾರ್ಯರಿಗೆ ಸಲ್ಲುತ್ತದೆ. ಶ್ರೀ ಅಭಿನವ ರಾಚೋಟಿ ವೀರಶಿವಾಚಾರ್ಯರು. ಮಸ್ಕಿ ವಿಧಾನಸಭೆ ಕ್ಷೇತ್ರದ ಚುನಾವಣೆ, ಕಾಂಗ್ರೆಸ್ ಪಕ್ಷದ ಮುಖಂಡರು ಮತಯಾಚನೆ. ರೇಣಮ್ಮ ಜಾತಿ ಪ್ರಮಾಣ ಪತ್ರ ಪ್ರಕರಣಕ್ಕೆ ತಡೆಯಾಜ್ಞೆ ಇಲ್ಲ, ಬಂಧಿಸಿ ಬಿಡುಗಡೆ ಮಾಡಿದ ಜಾರಿ ನಿರ್ದೇಶನಾಲಯ ವಿರುದ್ಧ ನ್ಯಾಯಾಲಯದಲ್ಲಿ ದಾವೆ. ರವೀಂದ್ರನಾಥ್ ಪಟ್ಟಿ. ನವಯುವ ಶಿಕ್ಷಣ ಸಂಸ್ಥೆಯಿಂದ ಸ್ವಾಗತ ಸಮಾರಂಭ. ಸಮಾಜದ ಆರೋಗ್ಯದ ಜೊತೆಗೆ ಸ್ವಾಸ್ಥ್ಯ ಕಾಪಾಡೋಣ, ಶರಣಬಸವ. ವರ್ಗಾವಣೆಯಾದ ವರದಿಗಾರ ಶರಣಪ್ಪ, ಕ್ಯಾಮರಾಮ್ಯಾನ್ ಜಿಲಾನಿ ಅವರಿಗೆ ಬೀಳ್ಕೊಡುಗೆ. RTE ಬಾಕಿ ಹಣ ಪಾವತಿಗೆ ಒತ್ತಾಯಿಸಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಆಡಳಿತ ಮಂಡಳಿ ಒಕ್ಕೂಟದಿಂದ ಮನವಿ. ರಾಷ್ಟ್ರ ನಾಯಕರ ಜಯಂತಿ ಆಚರಿಸುವ ಸ್ಥಳದಲ್ಲಿ ಸ್ವಚ್ಛತೆ ಕೈಗೊಳ್ಳಲು ಅಂಬೇಡ್ಕರ್ ಸೇನೆ ಮನವಿ. ಮಾರ್ಚ್ 1ರಿಂದ 25ರವರೆಗೆ ಜಿಲ್ಲೆಯಲ್ಲಿ 50,508 ಜನರಿಗೆ ಕೋವಿಡ್ ಲಸಿಕೆ ವಿತರಣೆ. ಮತ್ತು ಶಕ್ತಿನಗರದಲ್ಲಿ ಲಾರಿ ಡಿಕ್ಕಿಯಾಗಿ ಕೆಪಿಸಿ ನೌಕರ ಸಾವು. ವಾರ್ತೆಗಳ ವಿವರ. ರೈತ ಕಾರ್ಮಿಕ ವಿರೋಧಿ ಕೃಷಿ ಕಾಯ್ದೆಗಳನ್ನು ಹಿಂಪಡೆಯಬೇಕು, ಕನಿಷ್ಠ ಬೆಂಬಲ ಕಾಯ್ದೆ ಜಾರಿಗೊಳಿಸಬೇಕು ಹಾಗೂ ಆಹಾರ, ಉದ್ಯೋಗ, ಭೂಮಿ ಹಕ್ಕು ರಕ್ಷಣೆ, ಬೆಲೆ ಏರಿಕೆ, ಖಾಸಗೀಕರಣ ಕೈಬಿಡಲು ಒತ್ತಾಯಿಸಿ
ಕರೆ ನೀಡಿರುವ ಭಾರತ್ ಬಂದ್ ಬೆಂಬಲಿಸಿ ಸಂಯುಕ್ತ ಹೋರಾಟ ಕರ್ನಾಟಕ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ರೈತ ಕಾರ್ಮಿಕ ವಿರೋಧಿ ಕೃಷಿ ಕಾಯ್ದೆಗಳನ್ನು ಹಿಂಪಡೆಯಬೇಕು, ಕನಿಷ್ಠ ಬೆಂಬಲ ಕಾಯ್ದೆ ಜಾರಿಗೊಳಿಸಬೇಕು ಹಾಗೂ ಆಹಾರ ಉದ್ಯೋಗ ಭೂಮಿ ಹಕ್ಕು ರಕ್ಷಣೆ, ಬೆಲೆ ಏರಿಕೆ, ಖಾಸಗೀಕರಣ ಕೈಬಿಡಲು ಒತ್ತಾಯಿಸಿ ಕರೆ ನೀಡಿರುವ ಭಾರತ್ ಬಂದ್ ಬೆಂಬಲಿಸಿ ಸಂಯುಕ್ತ ಹೋರಾಟ ಕರ್ನಾಟಕ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಜಮಾಯಿಸಿದ ಕಾರ್ಯಕರ್ತರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಅಂಬೇಡ್ಕರ್ ವೃತ್ತದಿಂದ ಆರಂಭವಾದ ರ್ಯಾಲಿ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ರೈತ ವಿರೋಧಿ ಕಾರ್ಮಿಕ ವಿರೋಧಿ ಕಾನೂನುಗಳನ್ನು ಜಾರಿ ಮಾಡುತ್ತಿರುವಾಗಲೇ ಇನ್ನೊಂದೆಡೆ ಜನತೆಯ ಪ್ರಜಾಪ್ರಭುತ್ವದ ಹಕ್ಕುಗಳನ್ನು ದಮನಿಸುತ್ತಿದೆ. ರೈತ ವಿರೋಧಿ ಕಾರ್ಪೊರೇಟ್ ಪರ ಕೇಂದ್ರ ಸರ್ಕಾರದ ಕೃಷಿ ಕಾಯ್ದೆಗಳು ಹಾಗೂ ವಿದ್ಯುತ್ ಮಸೂದೆ 2020 ಕಾಯ್ದೆ ಕೂಡಲೇ ರದ್ದುಗೊಳಿಸಬೇಕು. ಕೃಷಿ ಭೂಮಿ ಕಾರ್ಪೊರೇಟ್ ಕಂಪನಿಗಳಿಗೆ ನೀಡುವ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿ 2020 ರದ್ದುಪಡಿಸಬೇಕು. ಕೃಷಿ ಮಾರುಕಟ್ಟೆಗಳನ್ನು ಕಾರ್ಪೊರೇಟ್ ಕಂಪನಿಗಳಿಗೆ ಒಪ್ಪಿಸುವ ರಾಜ್ಯ APMC ಕಾಯ್ದೆ ತಿದ್ದುಪಡಿ 2020 ರದ್ದುಪಡಿಸಬೇಕೆಂದು ಒತ್ತಾಯಿಸಿದರು. ರೈತ ವಿರೋಧಿ ಜಾನುವಾರು ಹತ್ಯೆ ನಿಷೇಧ ತಿದ್ದುಪಡಿ ಕಾಯ್ದೆ ರದ್ದುಗೊಳಿಸಬೇಕು. ಎಲ್ಲ ಕೃಷಿ ಉತ್ಪನ್ನಗಳಿಗೆ ಡಾಕ್ಟರ್ MS ಸ್ವಾಮಿನಾಥನ್ ವರದಿ ಶಿಫಾರಸು ಅನ್ವಯ ಉತ್ಪಾದನೆ ವೆಚ್ಚದ ಮೇಲೆ 50% ಲಾಭಾಂಶ ಸೇರಿ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಮಾಡುವ ಕಾನೂನು ರಾಜ್ಯ ಕೇಂದ್ರ ಸರ್ಕಾರಗಳು ಅಂಗೀಕರಿಸಿ ಜಾರಿಗೊಳಿಸಬೇಕು. ರೈತರು, ಕೃಷಿ ಕೂಲಿಕಾರರು, ಕಸಬುದಾರರು, ಕಾರ್ಮಿಕರು, ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ಮತ್ತು ಮಹಿಳೆಯರ ಎಲ್ಲಾ ರೀತಿಯ ಸಾಲ ಮನ್ನಾ ಮಾಡಬೇಕು. 29 ಕಾರ್ಮಿಕ ಕಾನೂನುಗಳನ್ನು 4 ಸಮಿತಿಗಳಾಗಿ ಮಾರ್ಪಡಿಸುವ ಕಾರ್ಮಿಕ ವಿರೋಧಿ ತಿದ್ದುಪಡಿಗಳನ್ನು ರದ್ದುಪಡಿಸಬೇಕು. ಭೂಹೀನರು, ಆದಿವಾಸಿಗಳು, ದಲಿತರು ಹಾಗೂ ಇತರೆ ರೈತ ಸ್ವಾಧೀನದಲ್ಲಿರುವ ಬಗರ್ ಹುಕುಂ ಸಾಗುವಳಿ, ಗೋಮಾಳ, ನಗರ ವ್ಯಾಪ್ತಿಯ ಭೂಮಿ, ಅರಣ್ಯ ಭೂಮಿ ಇತ್ಯಾದಿ ಎಲ್ಲ ವಿವಿಧ ಕೃಷಿ ಭೂಮಿಗಳನ್ನು ಕೂಡಲೇ ಸಕ್ರಮಗೊಳಿಸಬೇಕು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಜನಾಂಗಕ್ಕೆ ಭೂಮಿ ಖರೀದಿ ಮಾಡುವ ಯೋಜನೆಗಾಗಿ ಕನಿಷ್ಠ 5,000 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಮೀಸಲಿಡಬೇಕು. ನಿವೇಶನ ರೈತ ಬಡವರಿಗೆ, ದಲಿತರಿಗೆ ಗ್ರಾಮಗಳಲ್ಲಿ ಲಭ್ಯವಿರುವ ಸರ್ಕಾರಿ ಭೂಮಿಗಳಲ್ಲಿ ಕೂಡಲೇ ಉಚಿತ ನಿವೇಶನ ಹಂಚಿಕೆ ಮಾಡಬೇಕು. ಬೆಳೆ ವಿಮೆಯನ್ನು ಎಲ್ಲಾ ಬೆಳೆಗಳಿಗೆ ವಿಸ್ತರಿಸಬೇಕು. ಬಾಕಿ ಇರುವ ಬೆಳೆ ನಷ್ಟ ಪರಿಹಾರ ಸೇರಿದಂತೆ ನೆರೆ ಪರಿಹಾರ ಹಣವನ್ನು ಕೂಡಲೇ ಪಾವತಿ ಮಾಡಬೇಕು. ಮನೆ ಕಳೆದುಕೊಂಡವರಿಗೆ ತಕ್ಷಣ ಮನೆಗಳನ್ನು ಕಟ್ಟಿಸಿಕೊಡಬೇಕು. ಸ್ವಸಹಾಯ ಸ್ತ್ರೀಶಕ್ತಿ ಗುಂಪುಗಳಿಗೆ ನೀಡಿರುವ ಎಲ್ಲ ಸಾಲಗಳನ್ನು ಮನ್ನಾ ಮಾಡಬೇಕು. ಅಸಂಘಟಿತ ಕಾರ್ಮಿಕರಿಗೆ ಮಾಸಿಕ 24,000 ಕನಿಷ್ಠ ವೇತನ ನಿಗದಿಪಡಿಸಬೇಕೆಂದು ಒತ್ತಾಯಿಸಿದರು. ಬ್ಯಾಂಕ್, ವಿಮೆ, ರೈಲ್ವೆ, BEML ಸೇರಿದಂತೆ ಸಾರ್ವಜನಿಕ ಕ್ಷೇತ್ರಗಳ ಖಾಸಗೀಕರಣ ನಿಲ್ಲಿಸಬೇಕು. ನೂತನ ಶಿಕ್ಷಣ ನೀತಿ NEP ರದ್ದು ಮಾಡಬೇಕು. ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಿಗೆ ನೀಡಬೇಕಾದ ಬಾಕಿ ಸಹಾಯಧನ ತಕ್ಷಣ ಬಿಡುಗಡೆ ಮಾಡಬೇಕು ಹಾಗೂ ಸಾರ್ವಜನಿಕ ಶಿಕ್ಷಣ ಆರೋಗ್ಯ ವ್ಯವಸ್ಥೆಯನ್ನು ಬಲಪಡಿಸಬೇಕೆಂದು ಆಗ್ರಹಿಸಿದರು. ತುಂಗಭದ್ರಾ ಎಡದಂಡೆ ನಾಲೆಯಲ್ಲಿ ಅಕ್ರಮ ನೀರಾವರಿಯನ್ನು ನಿಲ್ಲಿಸಿ ಕೆಳಭಾಗದ ರೈತರಿಗೆ ನೀರು ಒದಗಿಸಬೇಕು. ಜಿಲ್ಲೆಯ ಜೀವನಾಡಿಯಾದ ತುಂಗಭದ್ರಾ ಜಲಾಶಯದ ಹೂಳೆತ್ತುವ ಮತ್ತು ಪರ್ಯಾಯವಾಗಿ ಸಮಾನಾಂತರ ಜಲಾಶಯ ನವಲಿ ಕೆರೆ ನಿರ್ಮಾಣ ಮಾಡಬೇಕೆಂದು ಆಗ್ರಹಿಸಿದರು. ಕೃಷಿ ವಿರೋಧಿ ಕಾಯ್ದೆಗಳನ್ನು ಬೆಂಕಿ ಹಾಕಿ ಮೋದಿ ಸರ್ಕಾರ ರೈತರ ಐಕ್ಯ ಹೋರಾಟ ಚಿರಾಯಿವಾಗಲಿ ಬೆಲೆ ಏರಿಕೆಯನ್ನು ನಿಯಂತ್ರಿಸಿ ಇನ್ಕ್ಲಾಬ್ ಜಿಂದಾಬಾದ್. ರೈತ ವಿರೋಧಿ ಕಾಯ್ದೆಗಳಿಗೆ ಧಿಕ್ಕಾರ ಬೆಲೆ ಏರಿಕೆ ಧಿಕ್ಕಾರ ಸಿಲಿಂಡರ್ ಬೆಲೆ ಏರಿಕೆಗೆ ಧಿಕ್ಕಾರ ಕೃಷಿ ಕಾಯ್ದೆಯನ್ನು ಹಿಂಪಡೆಯಿರಿ ನೂತನ ಕೃಷಿ ಕಾಯ್ದೆಯನ್ನು ಹಿಂಪಡೆಯಿರಿ ರದ್ದಾಗಲಿ ಅಗತ್ಯ ಕಾಯ್ದೆ ರದ್ದಾಗಲಿ
ಎಲ್ಲರೂ ಸ್ವಯಂ ಪ್ರೇರಿತ ಬಂದ್ಗೆ ಸಹಕರಿಸಿ ರೈತ ಹೋರಾಟ ಪ್ರತಿಭಟನೆಯಲ್ಲಿ ಸಂಯುಕ್ತ ಹೋರಾಟ ಕರ್ನಾಟಕ ಜಿಲ್ಲಾ ಸಮಿತಿ ಮುಖಂಡರಾದ ಕೆಜಿ ವೀರೇಶ್, ಸಿಎಚ್ ರವಿಕುಮಾರ್, ಮಾರೆಪ್ಪ ಹರವಿ, ಇ ರಂಗಗೌಡ, ಜಿಂದಪ್ಪ ವಡ್ಲೂರು, ಎಸ್ ಮಾರೆಪ್ಪ, ಎಚ್ ಪದ್ಮ, ರಾಮಣ್ಣ, ಚನ್ನಬಸವ ಜಾನೇಕಲ್, ಅಸ್ಲಂ ಪಾಷಾ, ಡಿಎಸ್ ಶರಣಬಸವ, ರಾಂಬಾಬು ಶಕ್ತಿನಗರ್, ಶ್ರೀನಿವಾಸ್ ಕಲವಲದೊಡ್ಡಿ, ಆಂಜನೇಯ ಕುರುಬದೊಡ್ಡಿ, ಮಲ್ಲಿಕಾರ್ಜುನ ಗೌಡ, ಲಿಂಗರಾಜ್ ಕಂದಗಲ್, ಜೆ ತಾಯಮ್ಮ, ಚನ್ನಬಸವ ಜಾನೇಕಲ್, ಸೂಗುರಯ್ಯ ಸ್ವಾಮಿ ಸೇರಿದಂತೆ ಅನೇಕರು ಭಾಗವಹಿಸಿದರು. ಜಗತ್ತಿನಾದ್ಯಂತ ಸಂಚರಿಸಿ ಧರ್ಮ ಪರಿಪಾಲನೆ ಮಾಡಲು ಪಂಚಧರ್ಮಗಳ ಪೀಠವನ್ನು ಸ್ಥಾಪಿಸಿದ ಕೀರ್ತಿ ಆದಿ ಜಗದ್ಗುರು ಶ್ರೀ ರೇಣುಕಾಚಾರ್ಯರಿಗೆ ಸಲ್ಲುತ್ತದೆ ಎಂದು ಸೋಮವಾರಪೇಟೆ ಹಿರೇಮಠದ ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದರು. ಜಗತ್ತಿನಾದ್ಯಂತ ಆಚರಿಸಿ ಧರ್ಮ ಪರಿಪಾಲನೆ ಮಾಡಲು ಪಂಚಧರ್ಮಗಳ ಪೀಠವನ್ನು ಸ್ಥಾಪಿಸಿದ ಕೀರ್ತಿ ಆದಿ ಜಗದ್ಗುರು ಶ್ರೀ ರೇಣುಕಾಚಾರ್ಯರಿಗೆ ಸಲ್ಲುತ್ತದೆ ಎಂದು ಸೋಮವಾರಪೇಟೆ ಹಿರೇಮಠದ ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದರು. ಅವರು ಇಂದು ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಆದಿ ಜಗದ್ಗುರು ಶ್ರೀ ರೇಣುಕಾಚಾರ್ಯ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ರಂಭಾಪುರಿ, ಉಜ್ಜಯಿನಿ, ಶ್ರೀಶೈಲ, ಕಾಶಿ ಹಾಗೂ ಕೇದಾರನಾಥ ಎನ್ನುವ ಪಂಚಧರ್ಮ ಪೀಠಗಳನ್ನು ಸ್ಥಾಪಿಸಿದರು. ದೇಶದ ವಿವಿಧ ಭಾಗಗಳಲ್ಲಿ ಮಠ ಮಂದಿರಗಳನ್ನು ನಿರ್ಮಿಸುವ ಮೂಲಕ ಅನ್ನದಾನ, ವಿದ್ಯಾದಾನ ಹಾಗೂ ಜ್ಞಾನದಾನವನ್ನು ಸಾವಿರಾರು ಜನರಿಗೆ ನೀಡಲಾಗುತ್ತಿದೆ. ವೀರಶೈವ ಧರ್ಮ ಸ್ಥಾಪಿಸಿದ ಕೀರ್ತಿ ಸಹ ಶ್ರೀ ರೇಣುಕಾಚಾರ್ಯ ಅವರಿಗೆ ಸಲ್ಲುತ್ತದೆ ಎಂದರು. ಜಿಲ್ಲಾ ವೀರಶೈವ ಸಮಾಜದ ಅಧ್ಯಕ್ಷ ಎಂ ವೀರನಗೌಡ ಮಾತನಾಡಿ, ಆದಿ ಜಗದ್ಗುರು ಶ್ರೀ ರೇಣುಕಾಚಾರ್ಯರ ಜಯಂತಿಯನ್ನು ಕೋವಿಡ್ ಹಿನ್ನೆಲೆಯಲ್ಲಿ ಸರಳವಾಗಿ ಆಚರಣೆ ಮಾಡಲಾಗುತ್ತಿದೆ. ಕಾರ್ಯಕ್ರಮದಲ್ಲಿ ಸೀಮಿತ ಜನರಿಗೆ ಮಾತ್ರ ಆಹ್ವಾನ ನೀಡಲಾಗಿದೆ. ಮುಂದಿನ ಯುವ ಪೀಳಿಗೆಗೆ ರೇಣುಕಾಚಾರ್ಯರ ತತ್ವ ಸಿದ್ಧಾಂತಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಬೇಕಾಗಿದೆ ಎಂದರು. ಆದಿ ಜಗದ್ಗುರು ರೇಣುಕಾಚಾರ್ಯರು ಜಗತ್ತಿನೆಲ್ಲರೂ ಕೂಡ ಸಂಚಾರ ಮಾಡಿ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಪರಿಪಾಲಕವಾಗಿರತಕ್ಕಂಥ ವೀರಶೈವ ಧರ್ಮವನ್ನ ಸ್ಥಾಪಿಸತಕ್ಕಂಥ ಕೀರ್ತಿ ಆದಿ ಜಗದ್ಗುರು ರೇಣುಕಾಚಾರ್ಯರ ಸ್ವಂತ ಇದೆ. ಸ್ವಧರ್ಮ ಪರಿಪಾಲನೆಗೋಸ್ಕರ ಪಂಚಧರ್ಮ ಪೀಠಗಳನ್ನ ಸ್ಥಾಪಿಸಿದರು. ರಂಭಾಪುರಿ, ಉಜ್ಜಯಿನಿ, ಕೇದಾರ, ಶ್ರೀಶೈಲ, ಕಾಶಿ ಅಂತಕ್ಕಂಥ ಪಂಚಧರ್ಮ ಪೀಠಗಳನ್ನ ಸ್ಥಾಪಿಸಿರ್ತಕ್ಕಂಥ ಕೀರ್ತಿ ಆದಿ ಜಗದ್ಗುರು ರೇಣುಕಾಚಾರ್ಯರಿಗೆ ಸಲ್ಲುತ್ತಾ ಇದೆ. ಅಷ್ಟೇ ಅಲ್ಲದೆ ಹಳ್ಳಿ ಪಟ್ಟಣಗಳಲ್ಲಿ ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಅನ್ನುವಂತೆ ಹಳ್ಳಿ ಪಟ್ಟಣಗಳಲ್ಲಿ ಮಠ ಮಂದಿರಗಳನ್ನ ಸ್ಥಾಪಿಸತಕ್ಕಂಥ ಕೀರ್ತಿ ಆದಿ ಜಗದ್ಗುರು ರೇಣುಕಾಚಾರ್ಯರಿಗೆ ಸಲ್ಲುತ್ತಾ ಇದೆ. ಅಂದಿನಿಂದ ಮಠ ಮಂದಿರಗಳು ಅನ್ನದಾನ, ವಿದ್ಯಾದಾನ, ಜ್ಞಾನದಾನ ನಿರಂತರವಾಗಿ ನೆರವೇರಿಸಿಕೊಂಡು ಬರ್ತಾ ಇದ್ದಾವೆ. ಆದಿ ಜಗದ್ಗುರು ರೇಣುಕಾಚಾರ್ಯರು ಮಾಡತಕ್ಕಂಥ ಲೀಲೆಗಳು ಅನೇಕ ಅದ್ಭುತ. ವಿಭೂಷಣನ ಪ್ರಾರ್ಥನೆ ಮೇರೆಗೆ ಲಂಕೆಗೆ ಹೋಗಿ ಅಲ್ಲಿ 3 ಕೋಟಿ ಲಿಂಗಗಳನ್ನ ಸ್ಥಾಪನೆ ಮಾಡತಕ್ಕಂಥ ಕೀರ್ತಿ ಯಾರಿಗೆ ಸಲ್ತಾ ಇದೆ ಕೇಳಿದ್ರೆ ಜಗದ್ಗುರು ರೇಣುಕಾಚಾರ್ಯ ಸಲ್ತಾ ಇದೆ. ಮೊದಲ ಲಂಕೆ ಅಷ್ಟೇ ಅಂತಿದ್ರಂತ
ಈ ಸಂದರ್ಭದಲ್ಲಿ ಪಂಪಾಪತಿ ಶಾಸ್ತ್ರಿಗಳು, ವಿರುಪನಗೌಡರು, ಶರಣ ಭೂಪಾಲ್ ನಾಡಗೌಡ, ಇಟಗಿ ವಿರುಪನಗೌಡ, ಮಿರ್ಜಾಪುರ್ ಚಂದ್ರಶೇಖರ್, ಕಲ್ಲಯ್ಯ ಸ್ವಾಮಿ ಇತರರಿದ್ದರು. ಈಗ ಜಾಹೀರಾತು. AMS Computers Sales and Service 0% EMI Bajaj Finance available. Dealers in Lenovo, Asus, Dell, Acer, HP, Epson, CP Plus, Canon, HIK Vision, Microtech ಇದಲ್ಲದೆ ಹಲವು ಕಂಪನಿಗಳ ಉತ್ಪನ್ನಗಳು ಸಿಗುತ್ತವೆ. ಲ್ಯಾಪ್ಟಾಪ್ ಅಂಡ್ ಡೆಸ್ಕ್ಟಾಪ್, ಪ್ರಿಂಟರ್ಸ್, CCTV ಕ್ಯಾಮೆರಾ, ಕಾರ್ಟ್ರೇಜ್ ರಿಫಿಲ್ಲಿಂಗ್, biometric attendance, UPS inverter and batteries, server and networking, softwares, billing machines, projector and DSLR cameras, refurbished laptop and desktop accessories, antivirus, lamination machines and papers, etc. Visit AMS Computers Sales and Service beside SBI Bank, Station Road, Raichur. Mobile 9663150560. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, Pulsar 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 88446018. SR Garments ಈಗ ರಾಯಚೂರಿನಲ್ಲಿ ಜನವರಿ 15ರಿಂದ ಅದ್ಧೂರಿಯಾಗಿ ಪ್ರಾರಂಭಿಸಿದೆ. SR Garments Classic Collections for Kids, Women and Men. ನಮ್ಮಲ್ಲಿ ಮಕ್ಕಳಿಗಾಗಿ ವಿಭಿನ್ನ ರೀತಿಯ ಹೊಸ ಕಲೆಕ್ಷನ್ ನ ಉಡುಪುಗಳು ಸಿಗುತ್ತವೆ. ಲಾಂಗ್ ಫ್ರಾಕ್, ಶಾರ್ಟ್ ಫ್ರಾಕ್, ಚೂಡಿದಾರ್, ಘಾಗ್ರಾ, ಪಾರ್ಟಿ ವೇರ್ ಡ್ರೆಸ್ಸಸ್, ಟಿ-ಶರ್ಟ್ಸ್, shirts, pants, suits, jubbas, baba suits, modi suits, etc. Ladies wear for chudidar, palak chudidar, karachi chudidar, patiala, leggings, tops, jeans tops, kurtis, ghagra, fancy ghagra, party wear and daily wear dresses available. For men's wear, shirts, t-shirt, round neck t-shirt, collar t-shirts, jeans pants, cotton jeans, jubba pajamas, suits, sherwani, party wear and daily wear dresses available. For all item limited stock. ಇಲ್ಲಿ ಭೇಟಿ ನೀಡಿ. SR Garment Classic Collection for Kids, Women and Men beside Vegetable Market, Cloth Bazaar, Raichur. Mobile 9986267919, 9916920786. ನಿಮ್ಮ ಸ್ವಂತ ರಾಯಚೂರಿನೊಂದಿಗೆ ನಿಮ್ಮ ಬಂಧವನ್ನು ಬಿಡದೆ ವರ್ಲ್ಡ್ ಕ್ಲಾಸ್ ಗೇಟೆಡ್ ಕಮ್ಯುನಿಟಿ ವಿಲಾಗಳಲ್ಲಿ ವಾಸಿಸಲು ಬಯಸುತ್ತಿದ್ದೀರಾ? ಅಂತಹ ಮಹಾ ವಿಲಾಗಳಿಗೆ ಬೆಂಗಳೂರಿನ ಕಡೆಗೆ ನೋಡುತ್ತಿದ್ದ ಆ ದಿನಗಳು ಹೋದವು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS Oaks ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಹನುಮಂತನ ತಿಲಕವನ್ನು ಹೋಲುವ ಕಲಾತ್ಮಕವಾಗಿ ರೂಪಿಸಿದ ಸೊಗಸಾದ ಪ್ರವೇಶ ದ್ವಾರ. ವಿಲಾಗಳು ಮಾತ್ರವಲ್ಲದೆ ಭೂಮಿಯು 100% ವಾಸ್ತುವನ್ನು ಅನುಸರಿಸುತ್ತದೆ. ಅದು ನಿಮ್ಮ ಜೀವನಕ್ಕೆ ಹೆಚ್ಚಿನ ಆನಂದವನ್ನು ನೀಡುತ್ತದೆ. ಸುಖಮಯ ಜೀವನಕ್ಕಾಗಿ ತಂದಿರುವ ವಿಶೇಷಗಳು: ಪವರ್ ಬ್ಯಾಕಪ್ ಇನ್ ಕಾಮನ್ ಏರಿಯಾಸ್, ಚಿಲ್ಡ್ರನ್ ಪ್ಲೇ ಏರಿಯಾ, ವರ್ಲ್ಡ್ ಕ್ಲಾಸ್ ಮಿನಿ ಬ್ಯಾಂಕ್ವೆಟ್ ಹಾಲ್, ಗೆಸ್ಟ್ ರೂಮ್ಸ್, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಡ್ರೈನೇಜ್ ಸಿಸ್ಟಮ್ ಹಾಗೂ ನಿತ್ಯ ವ್ಯಾಯಾಮಕ್ಕಾಗಿ ಸ್ವಿಮ್ಮಿಂಗ್ ಪೂಲ್, ಜಿಮ್ ಮತ್ತು ಶಟಲ್ ಕೋರ್ಟ್ ಸೌಲಭ್ಯವೂ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ 24/7 ಸೆಕ್ಯೂರಿಟಿ ಮತ್ತು ಸೋಲಾರ್ ಫೆನ್ಸಿಂಗ್ ನಿಮ್ಮ ಭದ್ರತೆಗಾಗಿ. ನಿಮ್ಮ ತಾಯಿಯ ಮಡಿಲು ರಾಯಚೂರಿನಲ್ಲಿ
ವಿಶ್ವ ದರ್ಜೆಯ ಜೀವನವನ್ನು ಪಡೆಯಲು ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದಿಂದ ಅನುಮೋದನೆಗೊಂಡಿರುವ ಮೊದಲನೇ ರೇರಾ ಪ್ರಾಜೆಕ್ಟ್ ನಿಮ್ಮ ರಾಯಚೂರಿನಲ್ಲಿ. ದೂರವಾಣಿಗಳು 944 89 8228 8147 83 563 8147284561. ರಾಯಚೂರಿನಲ್ಲಿ ಇಂಡಿಯನ್ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಳ್ಳುತ್ತೆ. ಹಾಗೆ ನಿಮ್ಮ ಚಿನ್ನವನ್ನ ಯಾವುದೇ ಬ್ಯಾಂಕಿನಲ್ಲಿ ಅಡವಿಟ್ಟರೂ ಕೂಡ ಅದನ್ನ ಬಿಡಿಸಿಕೊಡುತ್ತೆ. ಮತ್ಯಾಕ್ ತಡ ಮಾಡ್ತೀರಾ? ಹಿಂದೆ ಭೇಟಿ ಕೊಡಿ. ವಿಳಾಸ ಇಂಡಿಯನ್ ಗೋಲ್ಡ್ ಕಂಪನಿ, ಮೊದಲನೇ ಮಹಡಿ, ಉಮಾ ಹೋಟೆಲ್ ಕಾಂಪ್ಲೆಕ್ಸ್, ಸ್ಟೇಷನ್ ರೋಡ್, ರಾಯಚೂರು. ಮೊಬೈಲ್ 8310856630. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಜಿಲ್ಲೆಯ ಮಸ್ಕಿ ವಿಧಾನಸಭೆ ಕ್ಷೇತ್ರದ ಉಪಚುನಾವಣೆ ನಿಮಿತ್ತ ಡೋಣಮರಡಿ ಗ್ರಾಮದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾದ ಬಸನಗೌಡ ಆರ್ ತುರ್ವಿಹಾಳ್ ಅವರ ಪರವಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತಯಾಚನೆ ಮಾಡಿದರು. ಜಿಲ್ಲೆಯ ಮಸ್ಕಿ ವಿಧಾನಸಭೆ ಕ್ಷೇತ್ರದ ಉಪಚುನಾವಣೆ ನಿಮಿತ್ತ ಡೋಣರಡಿ ಗ್ರಾಮದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾದ ಬಸನಗೌಡ ಆರ್ ತುರ್ವಿಹಾಳ ಅವರ ಪರವಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತಯಾಚನೆ ಮಾಡಿದರು. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಆರ್ ಧ್ರುವನಾರಾಯಣ ಮಾತನಾಡಿ, ಪಕ್ಷಾಂತರಿಗಳಿಗೆ ಮತದಾರರು ತಕ್ಕ ಪಾಠ ಕಲಿಸುವಂತೆ ಮನವಿ ಮಾಡಿದರು. ಹಾಗೂ ನಮ್ಮ ಕ್ಷೇತ್ರದ ಈ ಸಂದರ್ಭದಲ್ಲಿ ಎಐಸಿಸಿ ಕಾರ್ಯದರ್ಶಿ ಎನ್ಎಸ್ ಬೋಸರಾಜ್, ರಾಯಚೂರು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್, ಮಾಜಿ ಶಾಸಕ ಹಂಪಯ್ಯ ಸಾಹುಕಾರ್ ಹಾಗೂ ಕಾಂಗ್ರೆಸ್ ಮುಖಂಡರಾದ ಕರಿಯಪ್ಪ, ಕೆ ಶಾಂತಪ್ಪ, ಡಿಜಿ ಕೇಶವ್, ನಾಗೇಂದ್ರಪ್ಪ ಮಟ್ಮಾರಿ, ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು, ಗ್ರಾಮಸ್ಥರು ಪ್ರಚಾರ ಮಾಡಿದರು. ಕೋವಿಡ್ 2ನೇ ಅಲೆ ಆರಂಭವಾಗಿದ್ದು ನಾವೆಲ್ಲರೂ ಸಮಾಜದ ಆರೋಗ್ಯದ ಜೊತೆಗೆ ಸ್ವಾಸ್ಥ್ಯವನ್ನು ಕಾಪಾಡಬೇಕು ಎಂದು ಗುಲ್ಬರ್ಗ ಸಿಂಡಿಕೇಟ್ ಸದಸ್ಯ ಶರಣಬಸವ ಹೇಳಿದರು. ಕೋವಿಡ್ 2ನೇ ಅಲೆ ಆರಂಭವಾಗಿದ್ದು ನಾವೆಲ್ಲರೂ ಸಮಾಜದ ಆರೋಗ್ಯದ ಜೊತೆಗೆ ಸ್ವಾಸ್ಥ್ಯವನ್ನು ಕಾಪಾಡಬೇಕು ಎಂದು ಗುಲ್ಬರ್ಗ ವಿಶ್ವವಿದ್ಯಾಲಯ ಸಿಂಡಿಕೇಟ್ ಸದಸ್ಯ ಶರಣಬಸವ ಹೇಳಿದರು. ನಗರದ ಪಂಡಿತ್ ಸಿದ್ದರಾಮ ಜಮಲ್ ದಿನ್ನಿ ರಂಗಮಂದಿರದಲ್ಲಿ ನವಯುಗ ಶಿಕ್ಷಣ ಸಂಸ್ಥೆ, ನವಯುಗ ಪದವಿ ಪೂರ್ವ ಮತ್ತು ಪದವಿ ಮಹಾವಿದ್ಯಾಲಯ ಹಾಗೂ ನವಯುಗ ಸಮಾಜ ಕಾರ್ಯ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ವತಿಯಿಂದ ಹಮ್ಮಿಕೊಂಡ 2020-21ನೇ ಸಾಲಿನ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು. ದೇಶದಲ್ಲಿ ಕೋವಿಡ್ 2ನೇ ಆರಂಭವಾಗಿದ್ದು ಪ್ರತಿಯೊಬ್ಬರು ಸಾಮಾಜಿಕ ಅಂತರ, ಮಾಸ್ಕ್ ಕಡ್ಡಾಯವಾಗಿ ಹಾಕಿಕೊಳ್ಳಬೇಕು, ಸ್ಯಾನಿಟೈಸೇಷನ್ ಬಳಕೆ ಮಾಡಬೇಕು. ಇದರ ಜೊತೆಗೆ ಸಾಮಾಜಿಕ ಕಾರ್ಯಕರ್ತರಾಗಿ ನಾವೆಲ್ಲರೂ ಆರೋಗ್ಯವನ್ನು ಕಾಪಾಡಬೇಕು ಎಂದರು. ವಿದ್ಯಾರ್ಥಿಗಳ ಸ್ವಾಗತ ಕಾರ್ಯಕ್ರಮದ ಮೂಲಕ ನಾವೆಲ್ಲರೂ ಕೋವಿಡ್ ನಿಯಂತ್ರಣಕ್ಕೆ ಕೋವಿಡ್-19 ನಿಯಮಗಳನ್ನು ಕಡ್ಡಾಯವಾಗಿ ಪಾಲನೆ ಮಾಡಲು ಪಣ ತೊಡಬೇಕೆಂದು ತಿಳಿಸಿದರು. ನವಯುಗ ಶಿಕ್ಷಣ ಸಂಸ್ಥೆಯ ಕೇವಲ 7 ವರ್ಷಗಳಲ್ಲಿ ಹೆಮ್ಮರವಾಗಿ ಬೆಳೆದು ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ಬಡ ವಿದ್ಯಾರ್ಥಿಗಳಿಗೆ ಕಡಿಮೆ ಶುಲ್ಕದಲ್ಲಿ ಉತ್ತಮ ಶಿಕ್ಷಣವನ್ನು ನೀಡಿ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಬೆನ್ನೆಲುಬಾಗಿ ನಿಂತಿರುವುದು ಸಂತಸ ತಂದಿದೆ ಎಂದರು. ಸಂಭ್ರಮ, ಉತ್ಸಾಹ ಎಲ್ಲ ನೋಡಿದ್ರೆ ನನ್ನ ವಿದ್ಯಾರ್ಥಿ ಜೀವನ ಕೂಡ ನನಗೆ ನೆನಪಾಯಿತು ಅಂತ ನನಗನ್ನಿಸುತ್ತೆ. ಅಷ್ಟೊಂದು ಸಂಭ್ರಮದಲ್ಲಿ ತಾವೆಲ್ಲರೂ ಕೂಡ ಇದ್ದೇವೆ. ಇವತ್ತು ಸ್ವಾಗತ ಸಮಾರಂಭ ಇದೀಗ ತಾನೇ ತಮ್ಮೆಲ್ಲರಿಗೆ ಉದ್ಘಾಟನೆಯನ್ನಾಯಿತು. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದಂತ, ಈ ಕಾರ್ಯಕ್ರಮವನ್ನು ನನ್ನಿಂದ ಉದ್ಘಾಟನೆಯನ್ನು ಮಾಡಿಸಿ ನನ್ನನ್ನು ಕರೆಸಿ ಸನ್ಮಾನ ಮಾಡಿದ್ದಕ್ಕಾಗಿ ನಾನು ಈ ನವಯುಗ ಶಿಕ್ಷಣ ಸಂಸ್ಥೆಯ ಎಲ್ಲ ಆಡಳಿತ ಮಂಡಳಿ ವರ್ಗಕ್ಕೆ ಮತ್ತು ವಿದ್ಯಾರ್ಥಿಯರಿಗೆ ನಾನು ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಬಯಸುತ್ತೇನೆ. ಈಗ ತಮ್ಮೆಲ್ಲರಿಗೆ ಗೊತ್ತಿರುವ ಹಾಗೆ ಕೊರೋನಾದ 2ನೇ ಅಲೆ ಪ್ರಾರಂಭ ಆಗಿದೆ.
ನಾವು ಒಬ್ಬ ಸೊಸೈಟಿಯ ಸಿಟಿಜನ್ ಆಗಿ, ಒಬ್ಬ ಭಾರತೀಯನಾಗಿ, ಒಬ್ಬ ಸಮಾಜದ ಕಾರ್ಯಕರ್ತನಾಗಿ, ಒಬ್ಬ ವಿದ್ಯಾರ್ಥಿಯಾಗಿ ನಾವು ಜವಾಬ್ದಾರಿಗಳನ್ನು ನಿರ್ವಹಿಸಬೇಕಾಗುತ್ತದೆ. ಇದು ತಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಆದರೂ ಕೂಡ ಒಂದು ಕಿವಿ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಆದಷ್ಟು ಕೂಡ ನಾವೆಲ್ಲರೂ ಕೂಡ ಸೋಷಿಯಲ್ ಡಿಸ್ಟೆನ್ಸ್ ಅಲ್ಲಿ ಇರೋಣ ಮತ್ತು ಮಾಸ್ಕ್ ಅನ್ನು ಹಾಕೋಣ, ಸ್ಯಾನಿಟೈಸರ್ ಅನ್ನು ಬಳಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿ ಸ್ವತಃ ಆರೋಗ್ಯದ ಜೊತೆಗೆ ಸಮಾಜದ ಸ್ವಾಸ್ಥ್ಯವನ್ನ, ಸಮಾಜದ ಆರೋಗ್ಯವನ್ನ ಕಾಪಾಡತಕ್ಕಂಥ ಒಂದು ಜವಾಬ್ದಾರಿತ ಕೆಲಸವನ್ನ, ಕರ್ತವ್ಯಗಳನ್ನ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದ ಮೂಲಕ ನಾವು ಒಂದು ಸಂಕಲ್ಪವನ್ನ ಮಾಡೋಣ ಅನ್ನುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ರಿಕ್ವೆಸ್ಟದ ಮೂಲಕ ನಾನು ಕೇಳಿಕೊಳ್ಳಿಕ್ಕೆ ಬಯಸ್ತೇನೆ. ನನಗೆ ಬಹಳ ಈ ಕಾರ್ಯಕ್ರಮದಲ್ಲಿ ಖುಷಿ ಏನಂತ ಹೇಳಿದ್ರೆ, ಯೂಶುವಲಿ ಒಂದು ಕಾಲೇಜು ಅಂತ ಹೇಳಿದಾಗ ಸ್ವಾಗತ ಮತ್ತು ಬೀಳ್ಕೊಡುಗೆ ಸಮಾರಂಭ ನಡೀತದೆ. ಬಟ್ ಈ ಕೊರೋನಾ ಪೀರಿಯಡಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಗಿದೆ. ಏನಂತ ಹೇಳಿದ್ರೆ, ಬೀಳ್ಕೊಡುಗೆ ಮಾಡುವಂತ ಸಂದರ್ಭದಲ್ಲಿ ನಾವು ಸ್ವಾಗತ ಮಾಡ್ತಾ ಇದ್ದೇವೆ. ಸ್ವಾಗತ ಮಾಡಬೇಕಾದಂತ ಸಂದರ್ಭದಲ್ಲಿ ಬೀಳ್ಕೊಡುಗೆಯಲ್ಲಿ ನಾವಿದ್ದೇವೆ. ಇದು ವಿಧಿ ಮತ್ತು ದೇವರಿಚ್ಛೆ. ಈ ಸಂದರ್ಭದಲ್ಲಿ ಈ ವ್ಯವಸ್ಥೆಯಲ್ಲಿಯೂ ಕೂಡ, ಈ ಪರಿಸ್ಥಿತಿಯಲ್ಲಿಯೂ ಕೂಡ ನಾವೆಲ್ಲರೂ ಕೂಡ ತಾವು ಸಂಭ್ರಮದಿಂದ, ಸಂತೋಷದಿಂದ ಈ ಸ್ವಾಗತ ಸಮಾರಂಭವನ್ನು ಎವಿ ಲಾಂಚ್ ಮಾಡಿದ ಪರವಲದೊಡ್ಡಿ ಶಾಲೆ ಶಿಕ್ಷಕ ಪ್ರಸನ್ನ ಕುಮಾರ್ ಮಾತನಾಡುತ್ತಾ, ವಿದ್ಯಾರ್ಥಿಗಳು ಸರಿಯಾದ ರೀತಿಯಲ್ಲಿ ಶಿಕ್ಷಣವನ್ನು ಪಡೆದು ಶಿಕ್ಷಣ ಸಂಸ್ಥೆಯ ಕೀರ್ತಿ ಪತಾಕೆಯನ್ನು ಉತ್ತುಂಗ ಮಟ್ಟಕ್ಕೆ ಹರಿಸಬೇಕೆಂದು ಹೇಳಿದರು. ಅಧ್ಯಕ್ಷತೆಯನ್ನು ನವಯುಗ ಶಿಕ್ಷಣ ಸಂಸ್ಥೆ ವ್ಯವಸ್ಥಾಪಕ ನಿರ್ದೇಶಕ ವಿಘ್ನೇಶ್ವರನ್ ವಹಿಸಿದ್ದರು. ನವಯುಗ ಶಿಕ್ಷಣ ಸಂಸ್ಥೆ ಆಡಳಿತ ಅಧಿಕಾರಿ ನರಸಿಂಹಲು ಎನ್, ಪಂಚಮುಖಿ ಗಾಣದಾಳ ಕಿತ್ತೂರು ಚೆನ್ನಮ್ಮ ವಸತಿ ಶಾಲೆ ಪ್ರಥಮ ದರ್ಜೆ ಸಹಾಯಕ ಸಿದ್ಧಾರ್ಥ್ ವಲ್ಲಭ್, ಪ್ರಾಚಾರ್ಯ ರವಿರಾಜ್ ಡಿ, ಪ್ರಾಚಾರ್ಯ ಶಿಕ್ಷಣ ಸಂಸ್ಥೆ ಕಾರ್ಯನಿರ್ವಾಹಕ ಅಧಿಕಾರಿ ರಿಜ್ವಾನ್ ಪರ್ವೀನ್ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ವಾಣಿಜ್ಯ ವಿಭಾಗದ ಮುಖ್ಯಸ್ಥ ಶಾಂತಮೂರ್ತಿ ಲಕ್ಷ್ಮಣ್ ಜಾಲಿಬೆಂಚಿ ನಿರೂಪಿಸಿದರು. ಪ್ರಾಚಾರ್ಯ ಈರಣ್ಣ ಪೂಜಾರಿ ಸ್ವಾಗತಿಸಿದರು. ವಿದ್ಯಾರ್ಥಿ ಲಕ್ಷ್ಮಣ್ ಪ್ರಾರ್ಥಿಸಿದರು. ಉಪನ್ಯಾಸಕ ನಾಗೇಶ್ ವಂದಿಸಿದರು. ಉಪನ್ಯಾಸಕರಾದ ದೀನ್ ದಯಾಳ್, ರಮೇಶ್ ಉಪ್ರಾಳ್, ಶರಣಪ್ಪ, ಗೋವಿಂದ್ ರಾಜ್, ಭೀಮಣ್ಣ, ಗಂಗಾಧರ್, ನರ್ಸರೆಡ್ಡಿ, ಗಾದಿಲಿಂಗಪ್ಪ, ಗಿರಿಯಪ್ಪ, ಬಜಾರಪ್ಪ, ಬೋಳಬಂಡಿ, ಸುನೀತಾ, ರಶ್ಮಿ, ಚೈತ್ರ, ಸುವರ್ಣ, ಕುಮಾರಿ ಬಬಿತಾ, ಕುಮಾರಿ ಹಬೀಬಾ, ಕುಮಾರಿ ಮಮತಾ, ವಸುಧಾ, ಬಸವರಾಜ್, ವೆಂಕಟೇಶ್ ಸೇರಿ ಅನೇಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಈಗ ಜಾಹೀರಾತು. ವಿಕ್ಟ್ರಿ ಬ್ಯಾಡ್ಮಿಂಟನ್ ಅಕಾಡೆಮಿ. आज हम 2 किलोमीटर ज्यादा भागेंगे। कुछ करिए नस नस मेरी खोले, हाय कुछ करिए बस बस बड़ा बोले अब कुछ ವಿಕ್ಟ್ರಿ ಬ್ಯಾಡ್ಮಿಂಟನ್ ಅಕಾಡೆಮಿ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕಗಳನ್ನು ಗೆದ್ದಂತಹ ಅನುಭವವುಳ್ಳ ಕ್ರೀಡಾಪಟುವಿನಿಂದ ಬ್ಯಾಡ್ಮಿಂಟನ್ ತರಬೇತಿ ನೀಡಲಾಗುತ್ತದೆ. ನಮ್ಮ ರಾಯಚೂರಿನ ಸುಸಜ್ಜಿತವಾದಂತಹ ಮತ್ತು ವಿಶಾಲವಾದ ಬ್ಯಾಡ್ಮಿಂಟನ್ ಮೈದಾನವಿದ್ದು ಚಿಕ್ಕ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ತರಬೇತಿ ನೀಡಲಾಗುತ್ತದೆ. ಈಗಾಗಲೇ ಬಹಳಷ್ಟು ವಿದ್ಯಾರ್ಥಿಗಳು ತರಬೇತಿ ಪಡೆಯುತ್ತಿದ್ದು
लड़ती पतंगों में ತಮ್ಮ ಕನಸು ನನಸಾಗಿಸಲು ಹಿಂದೆ ಭೇಟಿ ನೀಡಿ ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ, ಸದಾಶಿವನಗರ್, ಯರಮರಸ್ ಬೈಪಾಸ್ ರೋಡ್, ರಾಯಚೂರು. ಮೊಬೈಲ್ 8050771049. हेलो दोस्तों, मैं हूं डॉक्टर विनोद शर्मा, एक ब्रेन साइंस ट्रेनर, और आज मैं लेकर आया हूं आपके लिए एक डिजिटल माइंड सॉफ्टवेयर, ब्रेन साइंस सॉफ्टवेयर, जो कि आपकी मदद करेगा कैसे याद करना सीखे और साइंटिफिक टेक्निक से किसी भी चीज को आसानी से याद करना आप सीख पाएंगे। पढ़ाई में याद करना बहुत इंपॉर्टेंट है और मेमोरी टेक्निक आपकी हेल्प करते हैं किसी भी कंटेंट को आसानी से याद कर लें और हमेशा परमानेंटली याद रखने में। अगर आप कोई भी ऐसे स्टूडेंट हैं या कोई भी ऐसे पेरेंट हैं जो चाहते हैं कि बच्चों की याददाश्त तेज हो, आपकी याददाश्त तेज हो और मेमोरी टेक्निक्स आप सीखना चाहते हैं, तो आप इस सॉफ्टवेयर के माध्यम से ऐसा कर सकते हैं। 4th क्लास से बड़े बच्चे या 10 साल से बड़े बच्चे जिनको कुछ भी याद करने में प्रॉब्लम होती है, वो इस सॉफ्टवेयर की हेल्प से सीखेंगे ऐसे मेथड्स जो आपको बताएंगे कैसे आसानी से पढ़ाई कंटेंट को, जैसे हिस्ट्री, ज्योग्राफी, पॉलिटी, इकोनॉमी, साइंस, डेफिनेशन, डेरिवेशन, वोकैबुलरी, डिक्शनरी, लॉन्ग आंसर्स, लॉन्ग थ्योरी, ऑब्जेक्टिव टाइप क्वेश्चन, एसोसिएशन, फॉर्मूलाज, मैप्स, डायग्राम्स, एब्रिविएशंस या किसी भी तरह कंटेंट जो अब आप आसानी से याद करना चाहते हैं। दोस्तों, ये सॉफ्टवेयर इस लॉकडाउन पीरियड में आपके लिए एक बहुत कमाल की चीज होगा और आपके ब्रेन को देगा एक एक्स्ट्रा एनर्जी, एक्स्ट्रा पावर और आपको सिखाएगा कैसे याद करें कि कभी ना भूलें। ದ ಲಿವಿಂಗ್ ರೂಮ್. ರಾಯಚೂರಿನಲ್ಲಿ ಹೊಸ ವಿವಿಧ ಬಗೆಯ ಆರಾಮದಾಯಕ ಮತ್ತು ಮನಮೋಹಕ ನಿಮ್ಮ ಮನೆಗೆ ಸರಿ ಹೊಂದುವ ಹಲವಾರು ಡಿಸೈನ್ಗಳುಳ್ಳ ಸೋಫಾ ಸೆಟ್ಗಳು ಮತ್ತು ಡೈನಿಂಗ್ ಟೇಬಲ್ಗಳು, ಮನೆಯ ಅಲಂಕಾರಿಕ ಸಲಕರಣೆಗಳು ಸಿಗುತ್ತವೆ. ಎಲ್ ಶೇಪ್ ಸೋಫಾ ಸೆಟ್, ಯು ಶೇಪ್ ಸೋಫಾ ಸೆಟ್, ಸೋಫಾ ಬೆಡ್ಗಳು, ಲಿವಿಂಗ್ ರೂಮ್ ಫರ್ನಿಚರ್, ಕಾರ್ನರ್ ಸೋಫಾಸ್, ದಿವಾನ್ ಕಾರ್ಡ್ಸ್, ಅಷ್ಟೇ ಅಲ್ಲದೆ ಆಫೀಸ್ ಮತ್ತು ಕಂಪನಿಗೆ ಸರಿ ಹೊಂದುವ ಸೋಫಾ ಸೆಟ್ಗಳು ಸಿಗುತ್ತವೆ. ಇದೇ ಭೇಟಿ ಕೊಡಿ. The living room, above Rahi Diagnostic, beside SBI Bank, near Gandhi Chowk, Raichur. Mobile 9353654221. ಆಗಿಸಿಕೊಳ್ಳಿ. ಕೇವಲ ತಿಂಗಳಿಗೆ 5,000 ರೂಪಾಯಿ ಕಟ್ಟುವ ಮೂಲಕ ಬಂಪರ್ ಬಹುಮಾನಗಳೊಂದಿಗೆ ಮೊದಲನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 32 ಇಂಚಸ್ ಟಿವಿ, ಎರಡನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 42 ಇಂಚಸ್ ಟಿವಿ, ಮೂರನೇ ಬಂಪರ್ ಆಫರ್ ಯೋ ಎಡ್ಜ್ DX ಬೈಕ್, ನಾಲ್ಕನೇ ಬಂಪರ್ ಆಫರ್ ಯೋ ಡ್ರಿಫ್ಟ್ DX ಬೈಕ್. ಇದರ ಜೊತೆಗೆ 500 ರೂಪಾಯಿಗಳಿಂದ 15,000ಗಳವರೆಗೆ ಸ್ಕ್ರಾಚ್ ಕಾರ್ಡ್ ನಿಮ್ಮದಾಗಿಸಿಕೊಳ್ಳಿ. ಈ ಟೆಕೋ ಎಲೆಕ್ಟ್ರಾ, ಸಾತಿ, ರ್ಯಾಪ್ಟರ್, ಎಮರ್ಜ್, ಬೆನ್ LG, ಐಕಾನ್, ಔರಾ, ಫಾಲ್ಕಾನ್, ಯೋ ಬೈಕ್ಸ್, ಯೋ ಡ್ರಿಫ್ಟ್ DX ಹಾಗೂ ಯೋ ಎಡ್ಜ್ DX. ಹಿಂದೆ ನಿಮ್ಮ ಕನಸು ನನಸಾಗಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ. ಬೆನ್ LG, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಮೊಬೈಲ್ ನಂಬರ್ 9483029799 ಮತ್ತು 9964204542. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ವರ್ಗಾವಣೆಯಾಗಿರುವ ನ್ಯೂಸ್ 18 ಕನ್ನಡ ಚಾನೆಲ್ ವರದಿಗಾರ ಶರಣಪ್ಪ ಬಾಚಲಾಪುರ್ ಹಾಗೂ ಕ್ಯಾಮರಾಮನ್ ಮೊಹಮ್ಮದ್ ಜಿಲಾನಿ ಅವರಿಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ, ರಾಯಚೂರು ರಿಪೋರ್ಟರ್ಸ್ ಗಿಲ್ಡ್ ಹಾಗೂ ಜಿಲ್ಲಾ ಮತ್ತು ಪ್ರಾದೇಶಿಕ ಪತ್ರಿಕೆಗಳ ಸಂಪಾದಕರ ಸಂಘದಿಂದ ಆತ್ಮೀಯವಾಗಿ ಬೀಳ್ಕೊಡುಗೆ ನೀಡಲಾಯಿತು. ವರ್ಗಾವಣೆಯಾಗಿರುವ ನ್ಯೂಸ್ 18 ಕನ್ನಡ ಚಾನೆಲ್ ವರದಿಗಾರ ಶರಣಪ್ಪ ಬಾಚಲಾಪುರ್ ಹಾಗೂ
ಕ್ಯಾಮರಾಮನ್ ಮೊಹಮ್ಮದ್ ಜಿಲಾನಿ ಅವರಿಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘ, ರಾಯಚೂರು ರಿಪೋರ್ಟರ್ಸ್ ಗಿಲ್ಡ್ ಹಾಗೂ ಜಿಲ್ಲಾ ಮತ್ತು ಪ್ರಾದೇಶಿಕ ಪತ್ರಿಕೆಗಳ ಸಂಪಾದಕರ ಸಂಘದಿಂದ ಆತ್ಮೀಯವಾಗಿ ಬೀಳ್ಕೊಡುಗೆ ನೀಡಲಾಯಿತು. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವರ್ಗಾವಣೆಯಾದ ಇಬ್ಬರಿಗೆ ಸನ್ಮಾನಿಸಿ ನೆನಪಿನ ಕಾಣಿಕೆ ನೀಡಿ ಬೀಳ್ಕೊಡಲಾಯಿತು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಸವರಾಜ ನಾಗರದಿನ್ನಿ ಹಾಗೂ ರಿಪೋರ್ಟರ್ಸ್ ಗಿಲ್ಡ್ ಅಕಾಡೆಮಿ ಸಮಿತಿ ಅಧ್ಯಕ್ಷ ಬಿ ವೆಂಕಟ್ ಸಿಂಗ್ ಮಾತನಾಡಿ, ಶರಣಪ್ಪ ಬಾಚಲಾಪುರ್ ಅವರು ಜಿಲ್ಲೆಯಲ್ಲಿ 3 ವರ್ಷಗಳ ಸೇವೆಯಲ್ಲಿ ಎಲ್ಲರ ಪ್ರೀತಿ ವಿಶ್ವಾಸ ಗಳಿಸಿದ್ದು ಜಿಲ್ಲೆಯನ್ನು ಬಿಟ್ಟು ಹೋಗುತ್ತಿರುವುದು ದುಃಖವಾಗಿದೆ. ಅವರು ತಮ್ಮ ಜಿಲ್ಲೆಗೆ ತೆರಳುತ್ತಿದ್ದು ಅವರ ಜೀವನ ಮತ್ತಷ್ಟು ಸುಖಕರವಾಗಿರಲಿ ಎಂದು ಹಾರೈಸಿದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಸಮಿತಿ ಸದಸ್ಯ ಶಿವಮೂರ್ತಿ ಹಿರೇಮಠ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆರ್ ಗುರುನಾಥ್, ಸಂಪಾದಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಚನ್ನಬಸವ ಬಾಗಲವಾಡ, ಪತ್ರಕರ್ತರಾದ ಜಗನ್ನಾಥ್ ಪೂಜಾರಿ, ಅಮರೇಶ್ ಎಲ್ಕೆ, ಜಗನ್ನಾಥ್ ದೇಸಾಯಿ, ವಿಜಯಕುಮಾರ್ ದೇಸಾಯಿ, ಭೀಮರಾವ್, ರಾಜಯ್ಯ ಮಾತನಾಡಿದರು. ನಾನು ಇನ್ನೂ ಬೆಳೆಸಲಿಕ್ಕೆ ಸ್ನೇಹವನ್ನು ಬೆಳೆಸಿದ್ದಲ್ಲ, ಇದು ದೊಡ್ಡ ಋಣ. ಈ ಋಣಭಾರನ ತೀರಿಸೋಷ್ಟು ಶಕ್ತಿ ನನ್ನ ಹತ್ರ ಇದ್ದು. ಅದ್ರ ಜೊತೆಗೆ ನಾನೇನು ಕೆಲಸ ಮಾಡಿದ್ದೆ ಅನ್ನೋದು ಅದಕ್ಕೆ ಎಷ್ಟು ಅರ್ಹತೆ ಆಗಿದೆ ಅನ್ನೋದು ಸಹ ನಾನು ವಿಮರ್ಶೆ ಮಾಡ್ತೀನಿ. ಮುಖ್ಯವಾಗಿ ನಾನು ಒಬ್ಬ ಸಾಮಾನ್ಯ ಇಂಜಿನಿಯರಿಂಗ್ ಓದಿರುವಂಥ 1990ರಲ್ಲಿ ನಾನು ಡಿಪ್ಲೊಮಾ ಸಿವಿಲ್ ಇಂಜಿನಿಯರಿಂಗ್ ಮುಗಿಸಿದೆ. ಆಗಲೇ ನನಗೆ ಇದು ಏನು ಇಂಜಿನಿಯರ್ಗಿಂತ ಹೆಚ್ಚು ಆಸಕ್ತಿಯಿಂದ ಬಯಸಿ ಬಂದಿರುವಂಥ ವ್ಯಕ್ತಿ ಪತ್ರಿಕೋದ್ಯಮ. ಇದಕ್ಕೆ ಇದು ಉದ್ಯಮಕ್ಕಿಂತ ನಾನು ಪತ್ರಕರ್ತನಾಗಿರ್ಬೇಕನ್ನೋದೇ ನನ್ನದು ಮೊದಲಿದ್ದಲೂ ಇರುವಂಥ ಏನು ಅದನ್ನು ಇಟ್ಕೊಂಡು ಬಂದಿದ್ದೀನಿ. ಆಮೇಲೆ ಈಗಲೂ ಸಹ ನಾನು ಮುಂದೆ ಪತ್ರಿಕೋದ್ಯಮಿ ಆಗೋದು, ಪತ್ರಕರ್ತನಾಗಿ ಇರ್ತೀನಿ ಹೊರತು ಉದ್ಯಮ ಮಾಡುವಂಥ ಶಕ್ತಿ ನನಗಿಲ್ಲ. ಜೊತೆಗೆ ಆ ಮನೋಭಾವನು ನನ್ನಲ್ಲಿ ಇಲ್ಲ ಅನ್ನೋದು ಮಾತು. ನನಗೆ ಆ ಸಂದರ್ಭದಲ್ಲಿ ಬರವಣಿಗೆಯನ್ನು ರೂಢಿಸ್ಕೊಂಡಿರ್ಬೋದು ಮತ್ತು ಎಳಚಿಂತನೆಯಲ್ಲಿರುವಂಥ SFIನಲ್ಲಿ ರಾಜ್ಯ ಸಮಿತಿಯಲ್ಲಿರುವಂಥ ಕೆಲಸ ಮಾಡ್ತಾ ಇದ್ದೆ. ಈ ಎಲ್ಲ ಇದಕ್ಕಾಗಿ ನಾನು ಹಂಸಾಗಕ್ಕೆ ಬಂದಾಗ ನನಗೆ ಸುದ್ದಿ ಮೂಲಕ ಅವಕಾಶ ಕೊಟ್ಟು, ಸುದ್ದಿ ಮೂಲಕ ಮತ್ತು ನನಗೂ ಇಲ್ಲಿವರೆಗೂ ಇರುವಂಥ ನಂಟಿದೆಯಲ್ಲ ಅದನ್ನೆಲ್ಲೂ ಬಿಡಿಸೋಕ್ಕಾಗಲ್ಲ. ಒಂದು ಮೊನ್ನೆ ಇದೇ ವಿಷಯಕ್ಕೆ ನನಗೆ ಈ ಥರ ಸಮಸ್ಯೆ ಆಗಿದೆ, ನಾನು ಮತ್ತೆ ಪಕ್ಕಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ ಅಣ್ಣ ಒಂದ ಮಾತಾಡಿದ್ರು, ಎಲ್ಲ ಮುಗಿದ್ರೆ ನೀನು ತಕ್ಷಣಕ್ಕೆ ನೋಡಪ್ಪ ಹೋಗಿ ಇದನ್ನು ಮಾಡೋಕ್ಕಿದ್ರೆ ಏನು ಎಲೆಕ್ಷನ್ ಮಾಡ್ತೀವೋ ಅಥವಾ ವರದಿಗಾರಿಗೆ ಇರ್ತೇವೆ ನೀನು ನಿರ್ಧಾರ ಮಾಡಿ ಹೇಳಿದ್ರು, ನೀನು ಯಾವತ್ತೂ ಚಿಂತೆ ಮಾಡೋದು. ಈ ಮನೋಭಾವ ಏನು ಸ್ಥೈರ್ಯ ಕೊಡ್ತಾರಲ್ಲ, ಇದಕ್ಕಿಂತ ದೊಡ್ಡದು ಯಾವುದು ರೀತಿ ವೆಂಕಟ್ ಸಿಂಗ್ ಯಾವಾಗಲೂ ವೆಂಕಟ್ ಸಿಂಗ್ ಯಾವಾಗ ಹೇಳ್ತೀನಿ ಅಂದರೆ 2011ರಲ್ಲಿ ಮತ್ತೆ ಇದ್ದಾಗ ಇಲ್ಲ ಯಾಕೆ ಇದು ಮಾಡ್ತೀವಿ, ಸುಮ್ಮನೆ ನಮ್ಮ ಕೂಡ ಈ ಸುದ್ದಿ ವರದಿ ಮಾಡ್ಕೊಂತಿರ್ತೀವಿ ಹೆಂಗೆ ರೇವ ನೀನು ಅಂತಂದು. ಆ ಸಂದರ್ಭದಲ್ಲಿ ಏನಂದರೆ ಈ ಟಿವಿಯಲ್ಲಿ ನಮ್ಗೆ ಒಂದೇ ನ್ಯೂಸ್ ಆಗಿತ್ತು, ಇಡೀ ಚಾನಲ್ನಲ್ಲಿ ಒಂದೇ ನ್ಯೂಸ್ ಇದ್ದಾಗ ನಮ್ಮದು ಅಭದ್ರತೆ ಇತ್ತು. ಏನು ನ್ಯೂಸ್ ಚಾನಲ್ ಕೂಡ ಬಂದಾಗುತ್ತೆ ಅನ್ನೋ ಕಾರಣದಲ್ಲಿ ನನಗೆ ಆ ಸಂದರ್ಭದಲ್ಲಿ ಒಂದು ವೇತನ ಕೊಟ್ಟು ನೀವು ಇಲ್ಲಿ ಬರುವವರೆಗೆ ಕೆಲಸ ಮಾಡ್ತೀವಿ, ಇದು ದೊಡ್ಡ ಶಕ್ತಿ ತುಂಬಿದ್ರು. ಜೊತೆಗೆ ಸುದ್ದಿ ಮೂಲದಲ್ಲಿ ನಾನು ಸಾಮಾನ್ಯ ಇದನ್ನ ಒಂದು ಹೋಬಳಿಯಿಂದ ತೆರವಾಗಿತ್ತು. ಇವತ್ತು ಕೊಪ್ಪಳಕ್ಕೆ ಬಂದು ಕೊಪ್ಪಳದಿಂದ ನ್ಯೂಸ್ ಈ ಟಿವಿ ಬಂದು ಈ ಟಿವಿಯಿಂದ ಈಗ ನ್ಯೂಸ್ 18 ಬರುವಂತೆ ಎಲ್ಲಕ್ಕೂ ಮೂಲ ನಾನು ರಾಯಚೂರು ಜಿಲ್ಲೆಗೆ ಏನು ಮೂಲವಾಗಿರುತ್ತೆ ಸುದ್ದಿ ಮೂಲ. ಅದು ಸುದ್ದಿ ಮೂಲದಿಂದಲೇ ನಾವು ಬೆಳೆದಿನ ಅನ್ನೋದನ್ನು ಹೆಮ್ಮೆ ಇದೆ, ಅದನ್ನು ನಾನು ಯಾವತ್ತೂ ಬಿಟ್ಕೊಡೋದಿಲ್ಲ. ಅದ್ರ ಜೊತೆಗೆ ನಾನು ಬಯಸಿ ಆರಿಸ್ಕೊಂಡು ಬಂದಿರೋಂಥ ವೃತ್ತಿ ಇರೋದ್ರಿಂದ ನಾನು ದೊಡ್ಡದಾಗಿ ಯಾವುದನ್ನು ನಾನು ಏನು ಮಾಡ್ತೀನಿ ನನ್ನ ಶಕ್ತಿ ಎಷ್ಟಿದೋ ಅಷ್ಟು ಮಾಡಿದ್ದೀನಿ. ಆದರೆ ಯಾವುದನ್ನು ಈಗ ಏನೂ ಮಾಡ್ಕೊಂಡಿಲ್ಲ ಅನ್ನೋದೇನಿದೆ ಅಲ್ಲ, ನನಗೆ ಅದನ್ನೇನು ನನಗೆ ಅನಿಸ್ಕೊಂಡಿಲ್ಲ. ಯಾಕಂತ ಹೇಳಿದ್ರೆ ಈಗ ಮುಖ್ಯಸ್ಥರಾಗಿದ್ದವರು ಅವರು ನನಗೆ ಫೋನ್ ಮಾಡಿದರು, ರಾಯಚೂರು ಮತ್ತು ಕೊಪ್ಪಳಿಗೆ ಇಬ್ಬರು ಈಟಿಗೆ ವರದಿಗಾರ ಬೇಕಾಗಿದೆ, ಶ್ರೇಷ್ಠ ಮಾಡಿ ಅಂತೇಳಿ ಬೆಂಗಳೂರಿಗೆ ಫೋನ್ ಮಾಡಿದ್ರು. ಆಯ್ತು ಸರ್ ರಾಯಚೂರಿಗೆ ಬನ್ನಿ ಅಂತ ಹೇಳಿದೆ. ಒಂದ್ಮೇಲೆ ಅವತ್ತು ಒಂದ್ಮೇಲೆ ನಮ್ಮ ಕಚೇರಿಗೆ ಬಂದರು. ರಾಯಚೂರು ಜಿಲ್ಲೆಗೆ ವರದಿಗಾರನ್ನಾಗಿ ಚನ್ನಬಸವಣ್ಣ ಮಾಡಿದ್ರು. ಕೊಪ್ಪಳ ಜಿಲ್ಲೆಗೆ ಕೇಳಿದಾಗ ನಾವು ಶರಣಪ್ಪ ಹೆಸರು ಸಜೆಸ್ಟ್ ಮಾಡಿದ್ದೇವೆ. ಮತ್ತು ನಾವು ಕೊಪ್ಪಳಕ್ಕೆ ಹೋಗೋದೇನು, ಕೊಪ್ಪಳದ ಶರಣಪ್ಪನವ್ರು ಇಲ್ಲಿ ಕಳಿಸಿಬಿಡ್ರಿ ಅಂತ ಹೇಳಿದ್ರು. ಅವ್ರು ರಾತ್ರಿ ನಾನು ಮತ್ತೆ ದೂರವಾಣಿ ಮೂಲಕ ಸೂಚನೆ ಕೊಟ್ಟು ಇಲ್ಲೇ ಬಂದು ನೀನು ಇಲ್ಲೇ ಇದು ಮಾಡಿ ಇಲ್ಲೇ ಇದು ಮಾಡ್ತಾರೆ ಅಂತೇಳಿ ಅವ್ರು ಮರುದಿವಸ ಬೆಳಗ್ಗೆ ಬಂದರು. ಬಂದ ಮತ್ತೆ ಸುದ್ದಿ ಕಚೇರಿಯಲ್ಲಿ ಇವ್ರದ್ದು ಚನ್ನಬಸವಣ್ಣ ನಿಮಿತ್ತ ಆಯಿತು. ಒಬ್ಬರಿಗೆ ಆಯಿತು ಇವ್ರನ್ನ ತಗೊಂಡು ಅಂತೇಳಿ ಮತ್ತೆ 4 ಜನ, ನಾನು ಮನೋಹರ್ ಹೇಳಿಕೆ 4 ಜನರು ಶರಣಪ್ಪ ಎಲ್ಲ ಸೇರಿ ನಮ್ಮ ಮನೆಯಲ್ಲಿ ಆಮೇಲೆ ಅವರು ಸಾಯಂಕಾಲನೇ ಆದೇಶ ಅವರಿಗೆ ಕೈ ಕೊಟ್ಟು ಅವರಿಂದ ಅವ್ರಿಗೆ ಈ ಟಿ ವಿ ವರದಿಗಾರಾಗಿ ಸುದ್ದಿ ಮೂಲಕ ವರದಿಗಾರರಾಗಿ ಕೆಲಸ ಮಾಡ್ತಿದ್ರು.
ರಾಯಚೂರಿಗೆ ವರ್ಗವಾಗುವ ತನಕನೂ ಸುದ್ದಿಗೋಳ ವರದಿಗಾರರಾಗಿದ್ದು ಅತ್ಯಂತ ಕ್ರಿಯಾಶೀಲ ಮತ್ತು ಬದ್ಧತೆಯಿಂದ ಕೆಲಸ ಮಾಡ್ತಕ್ಕಂಥ ಒಂದು ಗುಣವನ್ನು ಹೊಂದಿಕೊಂಡಂಥವರು ಜನಪ್ರಕಾಶಿದ್ದಾರೆ. ನನ್ನ ಕೈಗಾಗ ಸುಮಾರು 20-25 ವರ್ಷಗಳ ಕಾಲ ಅವರು ಕೆಲಸ ಮಾಡಿದ್ರು. ಭಾಳ ಸ್ನೇಹದಿಂದ ನಡೆದಂಥ ವ್ಯಕ್ತಿ. ಜೊತೆಗೆ ಅವರು ಕಲಾವಿದರು. ಅವ್ರ ಊರಿನಲ್ಲಿ ಒಬ್ಬರು ಖ್ಯಾತ ಕಲಾವಿದರು ಪುತ್ತೂರಿಗೆ ಮೋಸ್ಟ್ಲಿ ಅವರ ಪ್ರಭಾವದಿಂದ ಇವರು ಈ ನಾಟಕ ಕ್ಷೇತ್ರದಲ್ಲಿ ಅವರಿಗೆ ಅಭಿರುಚಿ ಹೊಂದಿರುವುದು ಅಂತ ನನ್ನ ಭಾವನೆ. ಅಲ್ಲಿಂದ ಮತ್ತೆ ಇಲ್ಲಿ ರಾಯಚೂರಿಗೆ ವಾಪಸ್ 2011-12 ಜನಶ್ರೀ ಚಾನಲ್ ಬಂದೆ ಸರ್. ಚಲನಚಿತ್ರ ಆ ಟೈಮಲ್ಲಿ ಬಂದೆ. ಜನಶ್ರೀಯಿಂದ ಮತ್ತೆ ಸಮಯವು ಕೊನೆಗೆ ಬಂದಾಯ್ತು. ಆಮೇಲೆ ಕೆಲಸನೇ ಇರಲಿಲ್ಲ ನನ್ನ ಹತ್ರ. ಅಂಥ ಟೈಮಲ್ಲಿ ಶರಣಪ್ಪ ಸರ್ ಒಂದಿನ ಕಾಲ್ ಮಾಡಿದ ಟೈಮಲ್ಲಿ ನಾನು ETV ಚಾನಲಲ್ಲಿ ಕೆಲಸ ಐತೆ ಮಾಡ್ತಿಲ್ಲ ಸರ್. ಮಾಡ್ತಿದ್ದ ನಾನು ಕೊಪ್ಪಳ ಮಾಡುವ ಸರ್. ಇಲ್ರಿ ತಪ್ಪಳಿಲ್ಲ, ರಾಯಚೂರಿಗೆ ಐತೆ. ಅವ್ರು ಏನು ಸ್ಟಾಫ್ ಆಗಿ ಸ್ಟ್ರೈಕ್ ಅಲ್ಲ ಸ್ಟಾಫ್ ಆಗಿ ಐತೆ. ನೀವು 2 ದಿವಸ ಬಿಟ್ಟು ಬೆಂಗಳೂರು ಅಂಥ ಟೈಮಲ್ಲಿ ನನಗೆ ಭಾಳ ಹೇಳ್ತಲ್ಲ. ನನ್ನ ಅರ್ಥವೇನು ಏನಿಲ್ಲ, ಕೆಲಸನೂ ಏನಿಲ್ಲ. ಅಂಥ ಟೈಮಲ್ಲಿ ನನಗೆ ಜಾಬ್ ಕೊಡಿಸಿದ್ರೆ ದೇವ್ರ ಥರ ನಿಜವಾಗ್ಲೂ ಹೇಳ್ಬೇಕು. ಆದರೂ 3.5 ವರ್ಷ ಆಯ್ತು ಸರ್ ಕೆಲಸ ಮಾಡೋಕ್ಕೆ. ಹಾರ್ಡ್ ವರ್ಕ್ ಅಂದರೆ ಅವ್ರ ಕಟ್ಟಂತ ನಿಜವಾಗ್ಲೂ ಕೆಲಸದ ವಿಷಯದಲ್ಲಿ ಕಾಂಪ್ರಮೈಸ್ ಇಲ್ಲ. ನೋ ಕಾಂಪ್ರಮೈಸ್. ಎಲ್ಲಿನೂ ಇರಲಿ, ಏನೇ ಇರಲಿ, ಬಟ್ ಮಾಡ್ತೀನಿ ಕೆಲಸ. ಬಟ್ ಏನಂದರೆ ಏನಾದ್ರು ತಪ್ಪಾಗಿದೆ ಅಂದರೆ ಸರ್ ನಿಮ್ಗೆ ಏನಾದರೂ ಸರಿ ಸಮಸ್ಯೆ ಸರ್. ಈಗ ಅವರು ಇದು ತಮ್ಮ ಜಿಲ್ಲೆ ಹೋದರೆ ಭಾಳ ದುಃಖ ಆಗ್ತಾ ಇತ್ತು. ಬಟ್ ಭಾಳಷ್ಟು ವರದಿಗಾರ ಕೆಲಸ ಮಾಡಿ ನಾನು ಇವ್ರ ಜೊತೆ ಮಾಡಿ ಅನುಭವ ಆಯಿತು. ದೊಡ್ಡ ಹಾರ್ಡ್ ವರ್ಕ್ ಅನುಭವ ಆಯಿತು. ಒಳ್ಳೆ ಕಾರ್ಯಕ್ರಮದಲ್ಲಿ ನಗರದ ಪತ್ರಕರ್ತರು ಭಾಗವಹಿಸಿದ್ದರು. ನಗರಸಭೆ ಸದಸ್ಯೆಯಾಗಿದ್ದ ರೇಣಮ್ಮ ಅವರ ಸುಳ್ಳು ಜಾತಿ ಪ್ರಮಾಣ ಪತ್ರ ಕುರಿತು ಹೈಕೋರ್ಟ್ನಿಂದ ಯಾವುದೇ ತಡೆಯಾಜ್ಞೆ ಇಲ್ಲ. ಕಳೆದ 2 ದಿನಗಳ ಹಿಂದೆ ಬಂಧಿಸಿ ಬಿಡುಗಡೆ ಮಾಡಿದ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಕಲಬುರಗಿ ಅಧಿಕಾರಿಗಳ ವಿರುದ್ಧ ಸರ್ಕಾರಕ್ಕೆ ದೂರು ನೀಡಿ ಹೈಕೋರ್ಟ್ನಲ್ಲಿ ದಾವೆ ಹೂಡಲಾಗುವುದು ಎಂದು ಛಲವಾದಿ ಮಹಾಸಭಾ ಜಿಲ್ಲಾಧ್ಯಕ್ಷ ರವೀಂದ್ರನಾಥ್ ಪಟ್ಟಿ ಹೇಳಿದರು. ನಗರಸಭೆ ಸದಸ್ಯೆಯಾಗಿದ್ದ ರೇಣಮ್ಮ ಅವರ ಸುಳ್ಳು ಜಾತಿ ಪ್ರಮಾಣ ಪತ್ರ ಕುರಿತು ಹೈಕೋರ್ಟ್ನಿಂದ ಯಾವುದೇ ತಡೆಯಾಜ್ಞೆ ಇಲ್ಲ. ಕಳೆದ 2 ದಿನಗಳ ಹಿಂದೆ ಬಂಧಿಸಿ ಬಿಡುಗಡೆ ಮಾಡಿದ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಕಲಬುರಗಿ ಅಧಿಕಾರಿಗಳ ವಿರುದ್ಧ ಸರ್ಕಾರಕ್ಕೆ ದೂರು ನೀಡಿ ಹೈಕೋರ್ಟಿನಲ್ಲಿ ದಾವೆ ಹೂಡಲಾಗುವುದು ಎಂದು ಛಲವಾದಿ ಮಹಾಸಭಾ ಜಿಲ್ಲಾಧ್ಯಕ್ಷ ರವೀಂದ್ರನಾಥ್ ಪಟ್ಟಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರೇಣಮ್ಮ ಅವರು ಮೂಲತಃ ಪ್ರವರ್ಗ 1ರಲ್ಲಿ ಬರುವ ಕಿಳ್ಳೆ ಖ್ಯಾತರ ಜಾತಿಗೆ ಸೇರಿದ್ದು, ಇವರು ಪರಿಶಿಷ್ಟ ಜಾತಿ ಮೀಸಲಾತಿ ಸೌಲಭ್ಯ ಪಡೆಯುವ ಉದ್ದೇಶದಿಂದ ತಹಸೀಲ್ದಾರರಿಗೆ ಸುಳ್ಳು ಮಾಹಿತಿ ನೀಡಿ ಶಿಳ್ಳೆ ಖ್ಯಾತಿ ಜಾತಿ ಪ್ರಮಾಣ ಪತ್ರ ಪಡೆದಿದ್ದಾರೆ ಎಂದರು. 2018ರಲ್ಲಿ ನಗರಸಭೆಯ ಚುನಾವಣೆಯಲ್ಲಿ ವಾರ್ಡ್ ನಂಬರ್ 31ರಲ್ಲಿ ಸ್ಪರ್ಧೆ ಮಾಡಿ ಚುನಾಯಿತರಾಗಿದ್ದಾರೆ. ಸುಳ್ಳು ಜಾತಿ ಪ್ರಮಾಣ ಪತ್ರ ಸಲ್ಲಿಸಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಆಯ್ಕೆಯಾಗಿದ್ದಾರೆ. ಈ ಕುರಿತು ಜಿಲ್ಲಾ ಜಾತಿ ಪರಿಶೀಲನಾ ಸಮಿತಿಗೆ ದೂರು ನೀಡಿದ್ದು, ಕ್ರಮ ಕೈಗೊಂಡು ಸುಳ್ಳು ಜಾತಿ ಪ್ರಮಾಣ ಪತ್ರ ರದ್ದು ಮಾಡಿದ್ದಾರೆ ಎಂದು ತಿಳಿಸಿದರು. ಪತ್ರಕರ್ತ ಬಂಧುಗಳೇ, ಈಗಾಗಲೇ ರಾಯಚೂರು ನಗರಸಭೆಯಲ್ಲಿ ಸುಳ್ಳು ಜಾತಿ ಪ್ರಮಾಣ ಪತ್ರದ ಪಡೆದಂತ ರೇಣಮ್ಮ ಗಂಡ ಭೀಮರಾಯ ವಾರ್ಡ್ ನಂಬರ್ 31ರ ಸುಳ್ಳು ಜಾತಿ ಪ್ರಮಾಣ ಪತ್ರ ಈಗಾಗಲೇ ಜಿಲ್ಲಾಧಿಕಾರಿಗಳು ರದ್ದುಪಡಿಸಿದ್ದಾರೆ. ತದನಂತರ ಪ್ರಾದೇಶಿಕ ಆಯುಕ್ತರು ಅವರ ಸದಸ್ಯತ್ವವನ್ನು ರದ್ದುಪಡಿಸಿದ್ದಾರೆ. ರದ್ದುಪಡಿಸಿದ ನಂತರ ರೇಣಮ್ಮನವರು ಹೈಕೋರ್ಟ್ಗೆ ಹೋಗಿ ತಡೆಯಾಜ್ಞೆ ತರಲು ಅರ್ಜಿ ಸಲ್ಲಿಸಿದರೆ
ತಡೆಯಾಜ್ಞೆಗೆ ಅರ್ಜಿ ತಡೆಯಾಜ್ಞೆ ಹೈಕೋರ್ಟ್ ನೀಡಿದ ತಿರಸ್ಕರಿಸಿತು. ತದನಂತರ ರೇಣಮ್ಮನವರು ಗುಲ್ಬರ್ಗ ಕಲಬುರಗಿಯ ಪ್ರಾದೇಶಿಕ ಆಯುಕ್ತರು ಅವರ ಸದಸ್ಯತ್ವ ರದ್ದುಪಡಿಸಿದ ಹಿನ್ನೆಲೆಯಲ್ಲಿ ಅವರು ಹೈಕೋರ್ಟ್ಗೆ ಹೋದರು. ಹೈಕೋರ್ಟ್ನಲ್ಲಿ 2/11/2020ಕ್ಕೆ ಆಕೆಗೆ ಮತದಾನ ಮಾಡಬೇಕು. ಮತದಾನದಲ್ಲಿ ಆಕೆಯ ಮತದಾನ ಮಾಡಿದ ನಂತರ ಆಕೆಯ ಮತದಾನವನ್ನು ಗೌಪ್ಯವಾಗಿಟ್ಟು ಸೀಟ್ ಅವರನ್ನು ಹೈಕೋರ್ಟ್ಗೆ ಕಳಿಸಬೇಕು. ಹೈಕೋರ್ಟ್ ಅದನ್ನು ತಿಳಿಯುತ್ತದೆ, ಏನು ಮಾಡ್ತಾರೆ ಮುಂದೆ ತಿಳಿಸಬೇಕಂತೇಳಿ ಆ ಹೈಕೋರ್ಟ್ ಆದೇಶ ನೀಡಿತು 2ನೇ ತಾರೀಕಿನ ಅದರಲ್ಲಿ. ಅದು ಹೈಕೋರ್ಟ್ ಆದೇಶ ಇಲ್ಲಿದೆ. ಈಗಾಗಲೇ ಇದು 2-3 ಸಲ ಪತ್ರಿಕೋಟಿಯಲ್ಲಿ ತಾವು ತಿಳಿಸಿದ್ದೇನೆ, ತಾವೆಲ್ಲ ನೋಡಿದ್ದೀರಿ ಇದನ್ನ. ಈಗಾಗಲೇ ರೇಣಮ್ಮನ ಪರವಾಗಿ ಯಾವುದೇ ಹೈಕೋರ್ಟ್ನಲ್ಲಿ ತಡೆಯಾಜ್ಞೆ ಇರುವುದಿಲ್ಲ. ಹೈಕೋರ್ಟ್ನಲ್ಲಿ ಈಗಾಗಲೇ 2 ರಿಟ್ ಪಿಟಿಷನ್ಗಳು ಪೆಂಡಿಂಗ್ ಇವೆ. ಒಂದು 226524/2020 ರೇಣಮ್ಮ ವರ್ಸಸ್ ಜಿಲ್ಲಾಧಿಕಾರಿಗಳು ರಾಯಚೂರು. ಇನ್ನೊಂದು 226544/2020 ರೇಣಮ್ಮ ವರ್ಸಸ್ ರಿಸರ್ವ್ ಕಮಿಷನರ್. ಈ ರಿಸರ್ವ್ ಕಮಿಷನರ್ ವಿರುದ್ಧ ಆಗಿರುವ ಪ್ರಕರಣದಲ್ಲಿ ಕೇವಲ 1 ವಾರ ಮಾತ್ರ ತಡೆಯಾಜ್ಞೆ ಇತ್ತು. 1 ವಾರದ ನಂತರ ಆಕೆಗೆ ತಡೆಯಾಜ್ಞೆ ನೀಡಿಲ್ಲ, ತಡೆಯಾಜ್ಞೆ ತೆರವುಗೊಳಿಸಿದೆ. ಆ ಆದೇಶ ಪ್ರತಿಯನ್ನು ತಮಗೆ ನಾನು ಇಲ್ಲಿ ಪತ್ರಿಕಾ ಹೇಳಿಕೆಯಲ್ಲಿ ನಾನು ಲಗತ್ತಿಸಿದ್ದೇನೆ. ಆದರೆ ಮೊನ್ನೆ 23ನೇ ತಾರೀಕಿಗೆ ರೇಣಮ್ಮನವರು ಬಂಧಿಸಲು CRSL ಅಧಿಕಾರಿಗಳು ಬಂದಾಗ ಇಲ್ಲಿಯ ಸ್ಥಳೀಯ ಪ್ರಾದೇಶಿಕ ಆಯುಕ್ತರು ಜಾತಿ ಪ್ರಮಾಣ ಪತ್ರ ರದ್ದು ಮಾಡಿದ್ದು, ನಗರಸಭೆ ಸದಸ್ಯತ್ವ ರದ್ದು ಮಾಡಿದ್ದಾರೆ. ನಗರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಮತ ಹಾಕಲು ಹೈಕೋರ್ಟ್ ಅನುಕೂಲ ಮಾಡಿಕೊಟ್ಟಿತು. ನಂತರ ಹೈಕೋರ್ಟ್ ತಡೆಯಾಜ್ಞೆ ರದ್ದುಗೊಂಡಿತು. ಯಾವುದೇ ತಡೆಯಾಜ್ಞೆ ಇಲ್ಲ ಎಂದರು. ಪರಿಶಿಷ್ಟ ಜಾತಿ ದೌರ್ಜನ್ಯ ಕಾಯ್ದೆಯಡಿ ಅವರ ಮೇಲೆ ಪ್ರಕರಣ ದಾಖಲಾಗಿದೆ. ಅವರನ್ನು ಸದರ್ ಬಜಾರ್ ಪೊಲೀಸರು ಬಂಧಿಸಿ ಕರೆದುಕೊಂಡು ಹೋಗಿದ್ದರು. ವಿಚಾರಣೆ ಮಾಡಿದಾಗ ಹೈಕೋರ್ಟಿನಿಂದ ತಡೆಯಾಜ್ಞೆ ತಂದಿದ್ದಾರೆ ಎಂದು ಸುಳ್ಳು ಹೇಳುತ್ತಿದ್ದಾರೆ. ಇದರ ಆಧಾರದ ಮೇಲೆ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲು ಬಂದಾಗ ನಗರಸಭೆ ಅಧ್ಯಕ್ಷ ವಿನಯ್ ಕುಮಾರ್ ಅವರು ಹಳೆಯ ಆದೇಶವನ್ನು ನೀಡಿ ಅಧಿಕಾರಿಗಳ ದಾರಿ ತಪ್ಪಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ರಾಜಕೀಯ ಒತ್ತಡದಿಂದ ಅವರನ್ನು ಬಿಡುಗಡೆ ಮಾಡಿದ್ದಾರೆ ಎಂದು ಆರೋಪಿಸಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಯ ಪ್ರಾಸಿಕ್ಯೂಷನ್ ಅಧಿಕಾರಿಗಳಿದ್ದು ಅವರ ಸಲಹೆ ಪಡೆಯದೆ ಆಕೆಯನ್ನು ಬಿಡುಗಡೆ ಮಾಡಿ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ. ಈ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು ಎಂದು ಮಾಹಿತಿ ಕೋರಿದೆ. ಹಾಗೂ ನಾಗರಿಕ ಜಾರಿ ನಿರ್ದೇಶನಾಲಯ ಇವರ ವಿರುದ್ಧ ಮಾರ್ಚ್ 29ರಂದು ಹೈಕೋರ್ಟಿನಲ್ಲಿ ದಾವೆ ಹೂಡಲಾಗುವುದು ಎಂದು ಹೇಳಿದರು. ಮತ್ತು ನಗರಸಭೆ ಅಧ್ಯಕ್ಷರಾದ ವಿನಯ್ ಕುಮಾರ್ ಅವರು ವಿನಾಕಾರಣ ಪೊಲೀಸ್ ಠಾಣೆಗೆ ಹೋಗಿ ಪೊಲೀಸರ ಮೇಲೆ ಒತ್ತಡ ತಂದು ಅಲ್ಲಿ ಯಾವುದೋ 2ನೇ ತಾರೀಕಿಗೆ ಬಂದಿರುವ ಹಳೆ ತಡೆಯಾಜ್ಞೆಯನ್ನು ತೋರಿಸಿ ಅಧಿಕಾರಿಗಳಿಗೆ ಏನೋ ಆಮಿಷ ಒಡ್ಡಿ ಅವರು ವಾಪಸ್ ಕಳಿಸಿದ್ದಾರೆ. ಯಾವುದೇ ವಕೀಲ ಈಗ ನಾವು ವಿನಯ್ ಕುಮಾರ್ ಪ್ರಶ್ನೆ ಮಾಡಿದಾಗ ಕೆಲವು ಪತ್ರಕರ್ತರು ಪ್ರಶ್ನೆ ಮಾಡಿದಾಗ ನಾನು ನಗರಸಭೆ ಅಧ್ಯಕ್ಷನಾಗಿ ನಾನು ಇಲ್ಲಿ ಹೋಗಿಲ್ಲ, ಒಬ್ಬ ವಕೀಲರಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಆದರೆ ನಗರಸಭೆ ಅಧ್ಯಕ್ಷ ವಿನಯ್ ಕುಮಾರ್ ಅವರು ಪರಿಶಿಷ್ಟ ಜಾತಿಯವರ ಪ್ರಶ್ನೆ ಬಂದಾಗ ಮಾತ್ರ ಅವರು ವಕೀಲರಾಗಿದ್ದಾರೆ. ವಚ್ಚಿ ಬಜಾರು ಅಗಲೀಕರಣದಲ್ಲಿ ವೆಂಕಟೇಶ್ ಅವರಿಗೆ ಅವಾಚ್ಯ ಶಬ್ದ ಮಾತಾಡಿದಾಗ ಅವತ್ತು ನಾನು ವಕೀಲನಾಗಿ ಬಂದಿದ್ದೀನಿ, ಈಗ ನಗರಸಭೆ ಅಧ್ಯಕ್ಷನಾಗಿ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಇವತ್ತು ಸುಳ್ಳು ಪ್ರಮಾಣ ಪತ್ರ ಪಡೆದಿರುವಂತ ನೈಜ ಪರಿಶಿಷ್ಟ ಜಾತಿಯವರಿಗೆ ಅನ್ಯಾಯ ಆದಾಗ ಅಲ್ಲಿ ನಗರಸಭಾ ಅಧ್ಯಕ್ಷರಾದ ಹೈಕೋರ್ಟ್ ವಕೀಲರಾಗಿ ಎಂಟ್ರಿ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇವರು ಇವರು ಅಧ್ಯಕ್ಷರಾಗಿ ಕೆಲಸ ಮಾಡಲಿ ಅಥವಾ ವಕೀಲರಾಗಿ ಕೆಲಸ ಮಾಡಲಿ. ಒಂದು ವಕೀಲರ ಬಾರ್ ಅಸೋಸಿಯೇಷನ್ ಒಂದು ಠರಾವ್ ಪಾಸ್ ಆಗಿದೆ. HY ಕುರಾಯಿ ವರ್ಸಸ್ ನಮ್ಮ ಬಾಲರಾಜ್ ಅವರ ಮಧ್ಯೆ ಒಂದು 10 ವರ್ಷಗಳಿಗೆ ಒಂದು ದೊಡ್ಡ ಜಗಳ ಆಯ್ತು ಕಳತರ ಪ್ರಕರಣದಲ್ಲಿ. ಅವತ್ತು ಬಾಲರಾಜ್ ಒಂದು ಏನ್ ಮಾಡಿದ್ದಾರೆ, ಯಾವುದೇ ವಕೀಲರು ಯಾವುದೇ ಪ್ರಕರಣದಲ್ಲಿ ತಾವು ಕೋರ್ಟಲ್ಲಿ ವಾದ ಮಾಡಬೇಕು, ಪೊಲೀಸ್ ಸ್ಟೇಷನ್ ಹೋಗಬಾರ್ದು ಅಂತ ಒಂದು ನಿರ್ಣಯ ಮಾಡಿದ್ದಾರೆ. ಆ ನಿರ್ಣಯಗಳು ಉಲ್ಲಂಘಿಸಿ ಇವತ್ತು ಹೈಕೋರ್ಟ್ ವಕೀಲರು, ನಾನು ಜಿಲ್ಲಾ ವಕೀಲರಾಗಿ ಇವತ್ತು ವಿನಯ್ ಕುಮಾರ್ ಹೋಗ್ತಿರೋದು ನಾವು ಉಗ್ರವಾಗಿ ಖಂಡಿಸುತ್ತೇವೆ. ಇವರು ಬಾರ್ ಅಸೋಸಿಯೇಷನ್ ನಿರ್ಣಯಗಳನ್ನ ಉಲ್ಲಂಘಿಸಿದ್ದಾರೆ. ನಾವು ಬಾರ್ ಅಸೋಸಿಯೇಷನ್ಗೆ ಇದರ ವಿರುದ್ಧ ಸಹ ನಾವು ದೂರು ಸಲ್ಲಿಸ್ತಿದ್ದೇವೆ. ನಾವು 29ನೇ ತಾರೀಕಿಗೆ ವಿನಯ್ ಅವರೇ ಮತ್ತು ಕಾಂಗ್ರೆಸ್ ಮುಖಂಡರೇ, ಪರಿಶಿಷ್ಟ ಜಾತಿಯವರಿಗೆ ಅನ್ಯಾಯ ಆಗಿ ನಮ್ಮ ಹಕ್ಕನ್ನು ಕಸ್ಕೊಂಡು ನಮಗೆ ಸಿಕ್ಕಿರೋ ಅಧಿಕಾರವನ್ನು ಬೇರೆಯವರು ಕಬಳಿಸುತ್ತಿದ್ದಾರೆ. ಅದರ ವಿರುದ್ಧ ನಾವು ಕೋರ್ಟ್ಗೆ ಹೋಗಿ ಮತ್ತು ಸರ್ಕಾರಕ್ಕೆ ಹೋಗಿ ಅವರನ್ನು ರದ್ದುಪಡಿಸಿದಾಗ ಕಾಂಗ್ರೆಸ್ ಪಕ್ಷದವರೇ ಪರಿಶಿಷ್ಟ ಜಾತಿಯವರು, ನೈಜ ಪರಿಶಿಷ್ಟ ಜಾತಿಯವರಿಗೆ ಸಿಕ್ಕಿರೋ ಅನ್ಯಾಯ ಕಳ್ಳರ ವಿರುದ್ಧ ಸುಳ್ಳರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ವಿನಯ್ ಕುಮಾರ್ ಅವರು, ರವಿ ಬೋಸರಾಜ್ ಅವರು ಕಳೆದ
ಇದರಲ್ಲಿ ಹೈಕೋರ್ಟ್ಗೆ ರವಿಕುಮಾರ್ ಇವರು ರವಿಬೋಸರಾಜ್ ಅವರು ದುಡ್ಡು ಕೊಟ್ಟು ವಕೀಲರು ನೇಮಿಸಿದ್ರು. ಈ ಸಲ ವಿನಯ್ ಕುಮಾರ್ ಅವರು ದುಡ್ಡು ಕೊಟ್ಟು ಪೊಲೀಸರಿಗೆ ಕೂಡ ಕೊಟ್ಟು ಕಳಿಸಿದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಮೊದಲಿನ ಅಂಬೇಡ್ಕರ್ ಹೇಳ್ತಿದ್ದಾರೆ ಇದೊಂದು ಉಳಿವೆ ಮನೆ, ನೀವು ಬೆಂಬಲ ಕೊಡಬಾರ್ದು. ಆದ್ರೂ ನಾವು ಮುಚ್ಚಿನ ಮಕ್ಕಳೆಲ್ಲ ಸಪೋರ್ಟ್ ಮಾಡ್ತಾ ಇದ್ವಿ ನಾವೆಲ್ಲ. ಈ ಸಂದರ್ಭದಲ್ಲಿ ಆರ್ ರವಿಕುಮಾರ್, ವಿಶ್ವನಾಥ್ ಪಟ್ಟಿ, ಎಂ ವಸಂತ್ ಕುಮಾರ್, ಎಂ ಈರಣ್ಣ, ಕೆಇ ಕುಮಾರ್, ಮಹೇಶ್ ಸೇರಿದಂತೆ ಅನೇಕರು ಇದ್ದರು. 2020-21ನೇ ಸಾಲಿನ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಬಾಕಿ ಹಣ ಪಾವತಿಸಬೇಕೆಂದು ಆಗ್ರಹಿಸಿ ಜಿಲ್ಲಾ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಆಡಳಿತ ಮಂಡಳಿ ಒಕ್ಕೂಟ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ. 2020-21ನೇ ಸಾಲಿನ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಬಾಕಿ ಹಣ ಪಾವತಿಸಬೇಕೆಂದು ಆಗ್ರಹಿಸಿ ಜಿಲ್ಲಾ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಆಡಳಿತ ಮಂಡಳಿ ಒಕ್ಕೂಟ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ. 2020-21ನೇ ಸಾಲಿನ ಬಾಕಿ ಹಣ ಹಲವು ವರ್ಷಗಳಿಂದ ಪಾವತಿಸದೆ ವಿಳಂಬವಾಗಿದೆ. ಈಗಾಗಲೇ ಹಲವು ಜಿಲ್ಲೆಗಳಲ್ಲಿ ಕೆಲ ಶಾಲೆಗಳಿಗೆ ಹಣ ಪಾವತಿಸಲಾಗಿದೆ. ಆದರೆ ಜಿಲ್ಲೆಯಲ್ಲಿ ಮಾತ್ರ ಹಣ ಪಾವತಿಸಿರುವುದಿಲ್ಲ. ಡಿಡಿಪಿಐ ಕಚೇರಿಯಿಂದ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿಗೆ ಲಾಗಿನ್ ಆಗಿರುವುದಿಲ್ಲ. ಕೋವಿಡ್-19 ಸಂದರ್ಭದಲ್ಲಿ ಖಾಸಗಿ ಶಾಲೆಗಳು ತೀವ್ರ ಆರ್ಥಿಕ ತೊಂದರೆ ಅನುಭವಿಸಲಾಗಿದೆ. ನಿಗದಿತ ಅವಧಿಯೊಳಗಾಗಿ ಆರ್ಟಿಇ ಹಣ ಬಿಡುಗಡೆಯಾದರೆ ಖಾಸಗಿ ಶಾಲೆಗಳಿಗೆ ಅಲ್ಪ ಮಟ್ಟಿಗೆ ಆದರೂ ಆರ್ಥಿಕ ಪರಿಸ್ಥಿತಿಯನ್ನು ನಿಭಾಯಿಸಬಹುದು. ಈ ನಿಟ್ಟಿನಲ್ಲಿ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಹಣ ಬಿಡುಗಡೆ ಮಾಡಲು ಸೂಚಿಸಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷ ಬಸವರಾಜ್, ಡಿಕೆ ಮುರಳೀಧರ್, ಬಸವಂತರಾಯ ಕುರಿ, ಎಸ್ಎಲ್ ಕೇಶವರೆಡ್ಡಿ, ಸಂಗಮೇಶ್ ಮಂಗನವರ್ ಸೇರಿದಂತೆ ಇತರರು ಇದ್ದರು. ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜಯಂತಿ ನಿಮಿತ್ತ ರಾಷ್ಟ್ರ ನಾಯಕರ ಪುತ್ಥಳಿ ಬಳಿ ಸ್ವಚ್ಛತೆ ಹಾಗೂ ಸೌಂದರ್ಯೀಕರಣ ಮಾಡಬೇಕೆಂದು ಅಂಬೇಡ್ಕರ್ ಸೇನೆ ಜಿಲ್ಲಾಧಿಕಾರಿಗಳ ಕಚೇರಿಯ ಸ್ಥಾನಿಕ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ. ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜಯಂತಿ ನಿಮಿತ್ತ ರಾಷ್ಟ್ರ ನಾಯಕರ ಪುತ್ಥಳಿ ಬಳಿ ಸ್ವಚ್ಛತೆ ಹಾಗೂ ಸೌಂದರ್ಯೀಕರಣ ಮಾಡಬೇಕೆಂದು ಅಂಬೇಡ್ಕರ್ ಸೇನೆ ಜಿಲ್ಲಾಧಿಕಾರಿಗಳ ಕಚೇರಿಯ ಸ್ಥಾನಿಕ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ. ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 113ನೇ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 130ನೇ ಜಯಂತಿ ಕಾರ್ಯಕ್ರಮವನ್ನು ಜಿಲ್ಲಾಡಳಿತ ವತಿಯಿಂದ ಆಚರಣೆ ಮಾಡಲಾಗುತ್ತದೆ. ಆದರೆ ಜಯಂತಿ ಆಚರಣೆಗೆ ಸಂಬಂಧಿಸಿ ದಲಿತ ಪರ ಸಂಘಟನೆಗಳೊಂದಿಗೆ ಪೂರ್ವಭಾವಿ ಸಭೆ ನಡೆಸದೇ ಇರುವುದು ಖಂಡನೀಯ. ಈ ಕೂಡಲೇ ಸಭೆ ನಿರ್ವಹಿಸಲು ದಿನಾಂಕ ನಿಗದಿಪಡಿಸಬೇಕೆಂದು ಒತ್ತಾಯಿಸಿದ್ದಾರೆ. ಈ ಹಿಂದೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಪುತ್ಥಳಿ ಬಳಿ ಅಧಿಕಾರಿಗಳು ಯಾವುದೇ ತರಹದ ಸ್ವಚ್ಛತೆ ಮಾಡುವಲ್ಲಿ ನಿರ್ಲಕ್ಷ್ಯ ಧೋರಣೆ ಅನುಸರಿಸಿದ್ದರು. ಈ ಬಾರಿ ಇಂತಹ ಯಾವುದೇ ಘಟನೆಗಳಿಗೆ ಆಸ್ಪದ ನೀಡದೆ ರಾಷ್ಟ್ರ ನಾಯಕರ ಜಯಂತಿಯಂದು ಸ್ವಚ್ಛತೆ ಮಾಡಬೇಕೆಂದು ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ವಿಶ್ವನಾಥ್ ಪಟ್ಟಿ, ಇ ಕುಮಾರಸ್ವಾಮಿ, ಮಹೇಶ್ ಕುಮಾರ್, ಭೀಮೇಶ್ ಕುರುಡಿ, ರವಿಚಂದ್ರ ಇತರರು ಇದ್ದರು. ಜಿಲ್ಲೆಯಾದ್ಯಂತ ಇದೇ ಮಾರ್ಚ್ 1ರಿಂದ ಮಾರ್ಚ್ 25ರವರೆಗೆ ರಾಜ್ಯ ಸರ್ಕಾರದ ಆದೇಶದನ್ವಯ ಸಾರ್ವಜನಿಕರಿಗೆ ಉಚಿತವಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ 45ರಿಂದ 59 ವಯಸ್ಕರಲ್ಲಿ 19,126 ಹಾಗೂ 60 ವರ್ಷ ಮೇಲ್ಪಟ್ಟ 31,382 ಜನರು ಸೇರಿ ಒಟ್ಟು 50,508 ಜನರಿಗೆ ಕೋವಿಡ್ ಲಸಿಕೆ ನೀಡಲಾಗಿದೆ. ಜಿಲ್ಲೆಯಾದ್ಯಂತ ಇದೇ ಮಾರ್ಚ್ 1ರಿಂದ 25ರವರೆಗೆ ರಾಜ್ಯ ಸರ್ಕಾರದ ಆದೇಶದ ಅನ್ವಯ ಸಾರ್ವಜನಿಕರಿಗೆ ಉಚಿತವಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ 45ರಿಂದ 59 ವಯಸ್ಕರಲ್ಲಿ 19,126 ಹಾಗೂ 60 ವರ್ಷ ಮೇಲ್ಪಟ್ಟ 31,382 ಜನರು ಸೇರಿ ಒಟ್ಟು 50,508 ಜನರಿಗೆ ಕೋವಿಡ್ ಲಸಿಕೆ ನೀಡಲಾಗಿದೆ. ತಾಲೂಕುವಾರು ವಿವರ: ದೇವದುರ್ಗ ತಾಲೂಕಿನಲ್ಲಿ 45ರಿಂದ 59 ವಯಸ್ಕರಿಗೆ 169 ಹಾಗೂ 60 ವರ್ಷ ಮೇಲ್ಪಟ್ಟ 308 ಜನರು ಸೇರಿ ಒಟ್ಟು 477 ಜನರಿಗೆ ಕೋವಿಡ್ ಲಸಿಕೆ ನೀಡಲಾಗಿದೆ. ಲಿಂಗಸಗೂರು ತಾಲೂಕಿನಲ್ಲಿ 45ರಿಂದ 59 ವಯಸ್ಕರಿಗೆ 184 ಹಾಗೂ 60 ವರ್ಷ ಮೇಲ್ಪಟ್ಟ 174 ಜನರನ್ನು ಸೇರಿ ಒಟ್ಟು 358 ಜನರಿಗೆ ಕೋವಿಡ್ ಲಸಿಕೆ ನೀಡಲಾಗಿದೆ. ಮಾನ್ವಿ ತಾಲೂಕಿನಲ್ಲಿ 45ರಿಂದ 59 ವಯಸ್ಕರಿಗೆ 232 ಹಾಗೂ 60 ವರ್ಷ ಮೇಲ್ಪಟ್ಟ 301 ಜನರಿಗೆ ಸೇರಿ ಒಟ್ಟು 533 ಜನರಿಗೆ ಕೋವಿಡ್ ಲಸಿಕೆ ನೀಡಲಾಗಿದೆ. ರಾಯಚೂರು ತಾಲೂಕಿನಲ್ಲಿ 45ರಿಂದ 59 ವಯಸ್ಕರಿಗೆ 317 ಹಾಗೂ 60 ವರ್ಷ ಮೇಲ್ಪಟ್ಟವರಿಗೆ 521 ಜನರು ಸೇರಿ ಒಟ್ಟು 838 ಜನರಿಗೆ ಕೋವಿಡ್ ಲಸಿಕೆ ನೀಡಲಾಗಿದೆ ಎಂದು ಆರ್ಸಿಎಚ್ಒ ಅಧಿಕಾರಿ ಡಾಕ್ಟರ್ ಕೆ ವಿಜಯ ತಿಳಿಸಿದ್ದಾರೆ. ಕರ್ತವ್ಯ ಮುಗಿಸಿಕೊಂಡು ವಾಪಸ್ ತೆರಳುತ್ತಿದ್ದ ಕೆಪಿಸಿ ನೌಕರನಿಗೆ ಲಾರಿ ಡಿಕ್ಕಿ ಹೊಡೆದು ಸ್ಥಳದಲ್ಲಿಯೇ ಸಾವನ್ನಪ್ಪಿರುವ ಘಟನೆ ಶಕ್ತಿನಗರದಲ್ಲಿ ನಡೆದಿದೆ. ಕರ್ತವ್ಯ ಮುಗಿಸಿಕೊಂಡು ವಾಪಸ್ ತೆರಳುತ್ತಿದ್ದ ಕೆಪಿಸಿ ನೌಕರನಿಗೆ ಲಾರಿ ಡಿಕ್ಕಿ ಹೊಡೆದು ಸ್ಥಳದಲ್ಲಿಯೇ ಸಾವನ್ನಪ್ಪಿರುವ ಘಟನೆ ಶಕ್ತಿನಗರದಲ್ಲಿ ನಡೆದಿದೆ. ಶಕ್ತಿನಗರದ 1ನೇ ಕ್ರಾಸ್ ಬಳಿ ದುರ್ಘಟನೆ ನಿನ್ನೆ ರಾತ್ರಿ ನಡೆದಿದೆ.
ಬಸಪ್ಪ 45 ವರ್ಷ ಎಂಬ ನೌಕರ ಮೃತಪಟ್ಟಿದ್ದಾನೆ. ನಿನ್ನೆ ಕರ್ತವ್ಯ ಮುಗಿಸಿಕೊಂಡು ಮನೆಗೆ ತೆರಳುತ್ತಿದ್ದಾಗ 1ನೇ ಕ್ರಾಸ್ ಟರ್ನ್ ಆಗುವ ವೇಳೆ ಸಿಮೆಂಟ್ ಟ್ಯಾಂಕರ್ ಡಿಕ್ಕಿ ಹೊಡೆದಿದ್ದು ತೀವ್ರ ರಕ್ತಸ್ರಾವ ಉಂಟಾಗಿ ಸಾವನ್ನಪ್ಪಿದ್ದಾನೆ. ಲಾರಿ ಚಾಲಕ ಮತ್ತು ಲಾರಿಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಕುರಿತು ಶಕ್ತಿನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರೈತ ವಿರೋಧಿ ಕೃಷಿ ಕಾಯ್ದೆ ರದ್ದಿಗೆ ಒತ್ತಾಯ. ಭಾರತ್ ಬಂದ್ ಬೆಂಬಲಿಸಿ ರೈತ ಸಂಘಟನೆಗಳಿಂದ ಪ್ರತಿಭಟನಾ ರ್ಯಾಲಿ. ಧರ್ಮ ಪರಿಪಾಲನೆಗಾಗಿ ಪಂಚಪೀಠ ಸ್ಥಾಪಿಸಿದ ಕೀರ್ತಿ ಜಗದ್ಗುರು ರೇಣುಕಾಚಾರ್ಯರಿಗೆ ಸಲ್ಲುತ್ತದೆ. ಶ್ರೀ ಅಭಿನವ ರಾಚೋಟಿ ವೀರಶಿವಾಚಾರ್ಯರು. ಮಸ್ಕಿ ವಿಧಾನಸಭೆ ಕ್ಷೇತ್ರದ ಚುನಾವಣೆ. ಕಾಂಗ್ರೆಸ್ ಪಕ್ಷದ ಮುಖಂಡರು ಮತಯಾಚನೆ. ರೇಣಮ್ಮ ಜಾತಿ ಪ್ರಮಾಣ ಪತ್ರ ಪ್ರಕರಣಕ್ಕೆ ತಡೆಯಾಜ್ಞೆ ಇಲ್ಲ. ಬಂಧಿಸಿ ಬಿಡುಗಡೆ ಮಾಡಿದ ಜಾರಿ ನಿರ್ದೇಶನಾಲಯ ವಿರುದ್ಧ ನ್ಯಾಯಾಲಯದಲ್ಲಿ ದಾವೆ. ರವೀಂದ್ರನಾಥ್ ಪಟ್ಟಿ. ನವಯುವ ಶಿಕ್ಷಣ ಸಂಸ್ಥೆಯಿಂದ ಸ್ವಾಗತ ಸಮಾರಂಭ. ಸಮಾಜದ ಆರೋಗ್ಯದ ಜೊತೆಗೆ ಸ್ವಾಸ್ಥ್ಯ ಕಾಪಾಡೋಣ ಶರಣಬಸವ. ವರ್ಗಾವಣೆಯಾದ ವರದಿಗಾರ ಶರಣಪ್ಪ, ಕ್ಯಾಮರಾಮ್ಯಾನ್ ಜಿಲಾನಿ ಅವರಿಗೆ ಬೀಳ್ಕೊಡುಗೆ. ಆರ್ಟಿಇ ಬಾಕಿ ಹಣ ಪಾವತಿಗೆ ಒತ್ತಾಯಿಸಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಆಡಳಿತ ಮಂಡಳಿ ಒಕ್ಕೂಟದಿಂದ ಮನವಿ. ರಾಷ್ಟ್ರ ನಾಯಕರ ಜಯಂತಿ ಆಚರಿಸುವ ಸ್ಥಳದಲ್ಲಿ ಸ್ವಚ್ಛತೆ ಕೈಗೊಳ್ಳಲು ಅಂಬೇಡ್ಕರ್ ಸೇನೆ ಮನವಿ. ಮಾರ್ಚ್ 1ರಿಂದ 25ರವರೆಗೆ ಜಿಲ್ಲೆಯಲ್ಲಿ 50,508 ಜನರಿಗೆ ಕೋವಿಡ್ ಲಸಿಕೆ ವಿತರಣೆ. ಮತ್ತು ಶಕ್ತಿನಗರದಲ್ಲಿ ಲಾರಿ ಡಿಕ್ಕಿಯಾಗಿ ಕೆಪಿಸಿ ನೌಕರ ಸಾವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು AMS ಕಂಪ್ಯೂಟರ್ಸ್ ಸೇಲ್ಸ್ ಅಂಡ್ ಸರ್ವಿಸ್ 0% EMI ಬಜಾಜ್ ಫೈನಾನ್ಸ್ ಅವೈಲಬಲ್. AMS ಕಂಪ್ಯೂಟರ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಬಿಸೈಡ್ SBI ಬ್ಯಾಂಕ್, ಸ್ಟೇಷನ್ ರೋಡ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. SR ಗಾರ್ಮೆಂಟ್ಸ್ ಈಗ ರಾಯಚೂರಿನಲ್ಲಿ ಜನವರಿ 15ರಿಂದ ಅದ್ದೂರಿಯಾಗಿ ಪ್ರಾರಂಭಿಸಿದೆ. SR ಗಾರ್ಮೆಂಟ್ಸ್ ಕ್ಲಾಸಿಕ್ ಕಲೆಕ್ಷನ್ಸ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್. ಬಿಸೈಡ್ ವೆಜಿಟೇಬಲ್ ಮಾರ್ಕೆಟ್, ಕ್ಲಾತ್ ಬಜಾರ್, ರಾಯಚೂರು. ಇಂಡಿಯನ್ ಗೋಲ್ಡ್ ಕಂಪನಿ ವಿಳಾಸ ಇಂಡಿಯನ್ ಗೋಲ್ಡ್ ಕಂಪನಿ, ಮೊದಲನೇ ಮಹಡಿ, ಉಮಾ ಹೋಟೆಲ್ ಕಾಂಪ್ಲೆಕ್ಸ್, ಸ್ಟೇಷನ್ ರೋಡ್, ರಾಯಚೂರು. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ. ನಿಮ್ಮ ಕನಸು ನನಸಾಗಿಸಲು ಇಂದೇ ಭೇಟಿ ನೀಡಿ. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ, ಸದಾಶಿವನಗರ್, ಯರಮರಸ್ ಬೈಪಾಸ್ ರೋಡ್, ರಾಯಚೂರು. ದ ಲಿವಿಂಗ್ ರೂಮ್. ರಾಯಚೂರಿನಲ್ಲಿ ಹೊಸ ವಿವಿಧ ಬಗೆಯ ಸೋಫಾ ಸೆಟ್ಗಳು ಮತ್ತು ಡೈನಿಂಗ್ ಟೇಬಲ್ಗಳು, ಮನೆಯ ಅಲಂಕಾರಿಕ ಸಲಕರಣೆಗಳು ಸಿಗುತ್ತವೆ. ಅಬೌವ್ ರಾಹಿ ಡಯಾಗ್ನೋಸ್ಟಿಕ್, ಬಿಸೈಡ್ SBI ಬ್ಯಾಂಕ್, ನಿಯರ್ ಗಾಂಧಿ ಚೌಕ್, ರಾಯಚೂರು. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ. ಬೆನ್ LG, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ.
ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು.